ದಿವ್ಯಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಹಾದೇವ ಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ದಿವ್ಯಾ ಅವರೇ, ಈ ಬೀಜೋತ್ಪಾದನೆ ಹಾಗೆ ರೈತರ ಸಹಯೋಗದಲ್ಲಿ ಬೀಜೋತ್ಪಾದನೆ ಯಾವ ರೀತಿ ಸಾಗ್ತಾ ಇದೆ, ಈ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ನೀಡಿ. ಸರ್, ನಮಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಕ್ರಿಯೇಷನ್ ಆಫ್ ಪಲ್ಸ್ ಸೀಡ್ ಹಬ್ ಪ್ರಾಜೆಕ್ಟ್ ಅನ್ನೋದು ಒಂದು 2016ನೇ ಇಸ್ವಿನಲ್ಲಿ ಸ್ಯಾಂಕ್ಷನ್ ಆಯಿತು. ಅದರ ಮುಖ್ಯ ಉದ್ದೇಶ ಅಂತಂದರೆ ನಾವು ರೈತರಿಗೆ ಫೌಂಡೇಶನ್ ಸೀಡನ್ನ ಕೊಟ್ಬಿಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡಿ, ಫೀಲ್ಡ್ ವಿಸಿಟ್ಸ್ ಮಾಡಿ, ಅವ್ರ ಕಡೆಯಿಂದ ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮಾಡಿ ನಾವು ವಾಪಸ್ಸು ಆ ಒಂದು ಯೋಜನೆಯಲ್ಲಿ ತಗೊಳ್ಬೇಕು. ಆ ಒಂದು ತಗೊಂಡಂತಹ ಸೀಡನ್ನು ನಾವು ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡಿ ಅದನ್ನು ಪರೀಕ್ಷೆ ಮಾಡಿ ನಂತರದಲ್ಲಿ ರೈತರಿಗೆ ಅದನ್ನು ದೊರಕೋ ಹಾಗೆ ಮಾಡಬೇಕು ನಾವು ಅನ್ನೋದು ಒಂದು ಮುಖ್ಯ ಉದ್ದೇಶ. ಇದರಲ್ಲಿ ನಾವು ರೈತರಿಗೆ ಒಂದು ಉತ್ತಮವಾದ ಸೀಡನ್ನ ನಾವು ಕೊಡೋದ್ರಿಂದ ಅವರ ಒಂದು ಇಳುವರಿ ಮಟ್ಟ ಹೆಚ್ಚಾಗುತ್ತೆ. ಅಲ್ಲದಲ್ಲೇ ನಾವು ಒಂದು ಒಳ್ಳೆಯ ಗುಣಮಟ್ಟದ ಬೀಜನ ಕೊಡ್ತಿರೋದ್ರಿಂದ ರೋಗ ಎಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ ನಾವು ಈ ಯೋಜನೆಯಲ್ಲಿ ಉದ್ದಿನಲ್ಲಿ ನಾವು ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಉದ್ದಲ್ಲಿ LBG 791 ಅನ್ನೋ ಒಂದು ಹೊಸ ತಳಿ ಬಂದಿದೆ. ಅದಕ್ಕೆ ಹಳದಿ ರೋಗ ನಿರೋಧಕ ಶಕ್ತಿ ಇದೆ. ಈ ಹಳದಿ ರೋಗ ತುಂಬಾ ಜಾಸ್ತಿ ಇದೆ ಬೇರೆ ಉದ್ದಿನ ತಳಿಗಳಲ್ಲಿ. ಅದು ಬಂತು ಅಂತಂದರೆ ರೈತರು 1 ಕ್ವಿಂಟಲ್ ಉದ್ದನ್ನು ಹಾರ್ವೆಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ನಾವು ರಶ್ಮಿ ಅನ್ನೋ ತಳಿನಲ್ಲಿ ಸೀಡ್ ಪ್ರೊಡಕ್ಷನ್ ಪ್ರಯತ್ನ ಪಟ್ವಿ. ಆದರೆ ಹಳದಿ ರೋಗದ ಕಾರಣ ನಾವು ರೈತರ ಕಡೆಯಿಂದ ವಾಪಸ್ ಖರೀದಿ ಮಾಡೋದ್ರಲ್ಲಿ ನಾವು ತುಂಬ ವಿಫಲ ಆದ್ವಿ. ನಂತರದಲ್ಲಿ ಈ ಒಂದು ಹೊಸ ತಳಿಯಿಂದ ನಮ್ಮ ಯೋಜನೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಏನು ತಳಿ ಹೆಸರು ಇನ್ನೊಮ್ಮೆ ಹೇಳ್ತೀರಾ? LBG 791 ಅಂತ ಹೇಳಿಬಿಟ್ಟು. ಇನ್ನೂ ಹೆಸರಿಟ್ಟಿಲ್ಲ ಅದಕ್ಕೆ. ಸುರಕ್ಷಾ ಅಂತ ಹೇಳ್ತಾರೆ. ಆ ಒಂದು ತಳಿ 2019ನೇ ಇಸ್ವಿನಲ್ಲಿ ನಾವು ಪ್ರಾಯೋಗಿಕವಾಗಿ ನಮ್ಮ ಒಂದು KVK ಒಂದು ಜಮೀನಲ್ಲಿ ಬೆಳೆದಾಗ 1.5 ಕ್ವಿಂಟಾಲಷ್ಟು ತೊಗೊಂಡ್ವಿ. ಆ ವರ್ಷನೇ ನಾವು ರೈತರ ಕಡೆಯಿಂದ 9 ಕ್ವಿಂಟಾಲಷ್ಟು ನಾವು ಖರೀದಿ ಮಾಡಿದ್ವಿ. ಮೊದಲನೇ ಹಂತದಲ್ಲಿ 10 ಕ್ವಿಂಟಾಲಿಂದ ನಾವು ಪ್ರಾರಂಭ ಮಾಡಿ ನಂತರದಲ್ಲಿ 14 ರೈತರಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ. ಆ ನಂತರದಲ್ಲಿ 24 ರೈತರು, 45 ರೈತರು, ಈಗ ಈ ವರ್ಷ ಕಳೆದ ವರ್ಷ ನಾವು 45 ರೈತರಿಂದ ನಾವು ಉದ್ದಿನ ಬಿತ್ತನೆಯನ್ನು ಖರೀದಿ ಮಾಡಿದ್ದೀವಿ. ಈ ಬೀಜೋತ್ಪಾದನೆಗೆ ಅಂತಂದಾಗ ಅದಕ್ಕೆ ಬೇರೆ ಬೇಸಾಯ ತಾಂತ್ರಿಕತೆಗಳಿರುತ್ತಾ? ಸರ್, ಮಾಮೂಲಿ ಬೇಸಾಯ ತಾಂತ್ರಿಕತೆಗಳೇ ಇರುತ್ತೆ. ಆದರೆ ನಾವು ಇದನ್ನು ಗುಣಮಟ್ಟವಾಗಿ ಬೆಳಿಬೇಕು ಅಂದರೆ ಎಲ್ಲದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಒಂದು ಉತ್ತಮವಾದ ಬಿತ್ತನೆ ನಮಗೆ ತುಂಬ ಮುಖ್ಯ. ಸೀಡ್ ಪ್ರೊಡಕ್ಷನ್ಗೆ ನಾವು ಫೌಂಡೇಶನ್ ಸೀಡ್ ಆಧಾರಿತ ಬೀಜನ ನಾವು ಕೃಷಿ ವಿಶ್ವವಿದ್ಯಾಲಯ ಅಥವಾ NSC ಅಥವಾ KSSC ಈ ಕಡೆಯಿಂದ ನಾವು ತಗೊಳ್ಬೇಕಾಗತ್ತೆ. ಭತ್ತ ಆಗಿರ್ಬೋದು, ಉದ್ದಾಗಿರ್ಬೋದು, ಯಾವುದೇ ಒಂದು ಬಿತ್ತನೆ ಬೀಜನ ಅವ್ರ ಕಡೆಯಿಂದ ಒಂದು ಅಗ್ರಿಮೆಂಟು ಸಹ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅವರೆಲ್ಲ ಸೋರ್ಸ್ ವೆರಿಫಿಕೇಷನ್ನು ಕರ್ನಾಟಕ ರಾಜ್ಯ ಪ್ರಾಮಾಣೀಕರಣ ಸಂಸ್ಥೆ ಕಡೆಯಿಂದ ಎಲ್ಲ ಮಾಡಿಸಿರ್ತಾರೆ. ಆ ನಂತರದಲ್ಲಿ ಆ ಬಿತ್ತನೆ ಬೀಜನ ಬೀಜೋಪಚಾರ ಮಾಡಬೇಕಾಗತ್ತೆ. ಯಾವುದೇ ಹಂತದಲ್ಲಿ ಮಣ್ಣಿನಿಂದ ಇರ್ಬೋದು ಅಥವಾ ಬಿತ್ತನೆ ಬೀಜದಿಂದನೇ ರೋಗ ಮುಂದಿನ ಹಂತಕ್ಕೆ ಹೋಗೋದನ್ನು ನಾವು ತಡೆಯೋದಕ್ಕೆ ಈ ಕಾರ್ಬನ್ ಡೈಸಿಮಿಂದ ಅಥವಾ ಟ್ರೈಕೋಡರ್ಮಾ ಕಡೆಯಿಂದ ನಾವು ಬೀಜೋಪಚಾರ ಮಾಡಿ ಕರೆಕ್ಟ್ ಅಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಈ ಬೇಸಾಯ ಕ್ರಮಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಅಂತರ ಇರುತ್ತೆ. ಉದ್ದಿಗೆ, ಭತ್ತಕ್ಕೆ ಅದು ಏನು ಶಿಫಾರಸ್ಸು ಇರುತ್ತಲ್ಲ ಆ ಅಂತರದಲ್ಲಿ ಕರೆಕ್ಟಾಗಿ ನಾವು ಬಿತ್ತನೆನ ಮಾಡಬೇಕಾಗತ್ತೆ. ಆ ಬಿತ್ತನೆ ಮಾಡಿದ ನಂತರದಲ್ಲಿ ಇಲ್ಲಿ ಇನ್ನೆಲ್ಲ ಗೊಬ್ಬರ ಕೊಡೋದು ಅದೆಲ್ಲ ಹಂತವಾಗಿ ಕರೆಕ್ಟಾಗಿ ಮಾಮೂಲಿ ಬೆಳೆಗೆ ಹೇಗೆ ಮಾಡ್ತೀವೋ ಅವೇ ಎಲ್ಲ ಇರ್ತವೆ ಪದ್ಧತಿಗಳು. ಆದರೆ ಮುಖ್ಯವಾಗಿ ನಾವು ಇದರಲ್ಲಿ ಫಾಲೋ ಮಾಡಬೇಕಾಗಿರೋದು ಅಂದರೆ ಬೆರಕೆ ತೆಗೆಯೋದೊಂದು. ಬೆರಕೆ ತೆಗೆಯೋದು ನಾವು ಹೂ ಬಿಡೋಕ್ಕಿಂತ ಮುಂಚೆ ಅಥವಾ ಹೂ ಬಿಡೋ ಹಂತದಲ್ಲಿ ನಮಗೆ ಬೆರಕೆ ಗಿಡಗಳೆಲ್ಲ ಐಡೆಂಟಿಫೈ ಆಗ್ತವೆ. ನಾವು ಕ್ಷೇತ್ರ ಭೇಟಿ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಈ ರೀತಿ ಇರುತ್ತೆ ಬೆರಕೆ ಗಿಡ ಅಂತೆಲ್ಲ ಅವ್ರ ಕಡೆಯಿಂದನೇ ನಾವು ಅವ್ರ ಜೊತೆಗೆ ಒಂದು ಸ್ವಲ್ಪ ಕಿತ್ತಿ ಅವರಿಗೆ ಕನ್ಫರ್ಮ್ ಆಗಿದೆ ಅಂದಮೇಲೆ ಅವ್ರಿಗೆ ಹೇಳಿಕೊಟ್ಟು ಬರ್ತೀವಿ. ಮೊದಲನೇ ವೀಕ್ಷಣೆಯಲ್ಲಿ ಅದನ್ನು ಮಾಡ್ತೀವಿ. ಎರಡನೇ ಹಂತದಲ್ಲಿ ನಾವು ಅವ್ರು ಕಿತ್ತಿದಾರೋ ಇಲ್ಲೋ ಅಂತ ಪೂರ್ತಿ ಜಮೀನನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅವರು ಪೂರ್ತಿ ಪ್ರಮಾಣದಲ್ಲಿ ಕಿತ್ತಿದ್ದಾರೆ ಅಂತ ಆಯಿತು ಅಂತ ಆದರೆ ಆವಾಗ ನಾವು ಅದನ್ನು ಖರೀದಿಗೆ ಒಪ್ಕೊಳ್ತೀವಿ. ಫೀಲ್ಡ್ ಲೆವೆಲಲ್ಲಿ ಒಂದು ಪ್ಲಾಟ್ ಪಾಸ್ ಆಗಿದೆ ಅಂತ ಹೇಳಿಬಿಟ್ಟು ನಂತರದಲ್ಲಿ ಕಟಾವೆಲ್ಲ ಆದಮೇಲೆ ಅವ್ರಿಗೆ ಒಂದು ಸ್ಯಾಂಪಲ್ನ KVKಗೆ ತಗೊಬರೋಕ್ಕೆ ಹೇಳ್ತೀವಿ. ಅದನ್ನು ನಮ್ಮ ಹಂತದಲ್ಲೇ ಒಂದು ಮೊಳಕೆ ಪರೀಕ್ಷೆನೂ ಸಹ ಮಾಡ್ತೀವಿ. ಅದರಲ್ಲಿ ಚೆನ್ನಾಗಿ ಬಂತು ಮೊಳಕೆ ಎಲ್ಲ ಅಂತ ಆದರೆ ಅವ್ರಿಗೆ ಪ್ರೊಸೆಸಿಂಗಿಗೆ ತರೋದಕ್ಕೆ ನಾವು ಹೇಳ್ತೀವಿ. ಅವ್ರ ಕಣ್ಣೆದುರಿಗೇ ನಾವು ಪ್ರೊಸೆಸ್ ಮಾಡಿ ಬಂದಂಥ ಉತ್ತಮವಾದ
ಬೀಜಕ್ಕೆ ನಾವು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆನ ನಾವು ರೈತರಿಗೆ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡ್ತೀವಿ. ಮಹದೇವ ಸ್ವಾಮಿ ಅವರು ಆ ತರಹ ಬೀಜೋತ್ಪಾದನೆ ಮಾಡಿರೋ ರೈತರ? ಹೌದು ಸರ್. ಮಹದೇವ ಸ್ವಾಮಿಗಳ ಹೇಳಿ ನಿಮ್ಮ ಬಗ್ಗೆ. ನಿಮ್ಮೂರು ಯಾವುದು? ನಾವು ಪುರಿಗಾಲಿ ಸರ್. ಎಷ್ಟು ವಯಸ್ಸು ತಮಗೆ? ನನಗೆ 52 ಸರ್. ಏನು ವಿದ್ಯಾಭ್ಯಾಸ ತಮ್ಮದು? ನಾನು 7th ಸರ್. 7ನೇ ಕ್ಲಾಸ್ವರೆಗೂ ಓದಿದ್ದೀರಿ. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಿದ್ದೀರಿ? ನಾನು ಒಂದು 15 ವರ್ಷದಿಂದ ಶುರು ಮಾಡ್ತೀನಿ. ಎಷ್ಟು ಜಮೀನಿದೆ? ನನ್ನ ಹತ್ರ ಒಂದು 5 ಎಕರೆ ಇದೆ ಸರ್. ನೀರಾವರಿನ ಅಥವಾ ಮಳೆ ಆಶ್ರಯ? ನೀರಾವರಿ ಸರ್. ರಾಮಸ್ವಾಮಿ ನಾಲೆ. ಹೌದಾ? ಬೋರ್ವೆಲ್ಲ ಹಾಕ್ಸ್ಕೊಂಡಿದ್ದೀರಾ? ಬೋರ್ವೆಲ್ಲು ಹಾಕ್ಸಿದ್ದೆ. ಎಷ್ಟು ವರ್ಷ ಆಯ್ತು ಬೋರ್ ಹಾಕ್ಸಿ? ಬೋರ್ ಹಾಕ್ಸಿ 10 ವರ್ಷ ಆಗುತ್ತೆ. ಏನೇನು ಬೆಳೆ ಬೆಳಿತೀರ ಅದರಲ್ಲಿ? ನಾನು ಭತ್ತ, ಉದ್ದು ಸರ್. ಭತ್ತ, ಉದ್ದು. ಬೀಜೋತ್ಪಾದನೆಗಾಗಿ ಬೆಳೀತಾ ಇದ್ದೀರಿ? ಹೌದು ಸರ್. ಮುಂಚೆ ಹಾಗೆ ಬೆಳೀತಾ ಇದ್ರಾ? ಉದ್ದು ಹಾಗೆ ಬೆಳೀತಾ ಇದ್ದೀವಿ ಸರ್. ಈಗ ಬೀಜೋತ್ಪಾದನೆಗಾಗಿ ಬೆಳೆಯೋಕ್ಕೂ ಹಾಗೆ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅನ್ಸುತ್ತಾ? ಹೌದು ಸರ್. ನಮಗೆ ಒಂದು ಸ್ವಲ್ಪ ಈಗ ಅವರೇ ಬಿತ್ತನೆ ಕೊಡ್ತಾರ ನಮ್ಮ ಭತ್ತವರು. ಉದ್ದು ಅಷ್ಟೇ ಅವರೇ ಕೊಡ್ತಾರೆ. ಉದ್ದು ಬಂದು ಅವರೇ ನಮ್ಮ ಸ್ಪಾಟ್ ನೋಡ್ತಾರ. ನಮ್ಗೇನಾರ ಎತ್ತು ಹೊಸ ಇದ್ರ ಅದು ಹೊಡೀರಿ ಇದು ಹೊಡೀರಿ ಅಂತ ಹೇಳ್ಕೊಡ್ತಾರ. ಬೆರಕೆ ಅಂದರೆ ಮುಳ್ಳು ಬರುತ್ತೆ ಉದ್ದಲ್ಲಿ, ಅದನ್ನು ಹಾದಾಕಿ ಅಂತಾರ. ಏನಾರ ಎತ್ತು ಹೊಸ ಗಿಡ ಇದ್ರೆ ಅದನ್ನೆಲ್ಲ ಹಾದಾಕ್ಬಿಡಿ ಅಂತ ಹೇಳ್ಕೊಡ್ತಾರ ಸರ್. ಹೌದಾ? ಸ್ವಲ್ಪ ಹೇಳಿ, ಯಾವ ರೀತಿ ನೀವು ಉದ್ದನ್ನು ಬೆಳೆದ್ರಿ? ಎಷ್ಟು ಎಕರೆಯಲ್ಲಿ ಬೆಳೆದ್ರಿ? ನಾನು ಈ ವರ್ಷ ಫಸ್ಟ್ ಇವ್ರ ಹತ್ರ ತಗೊಂಡಿದ್ದೆ ಸರ್. 3 ಎಕರೆಗೆ ಹಾಕಿದ್ದೆ. 3 ಎಕರೆಗೆ ಉದ್ದ ಹಾಕಿದ್ರಿ? ಯಾವ ತಿಂಗಳಲ್ಲಿ ಹಾಕಿದ್ದು? ನಾವು ಈಗ 3ನೇ ತಿಂಗಳಲ್ಲಿ ಹಾಕಿದ್ವಿ ಸರ್. ಹೌದಾ? ಮಾರ್ಚ್ ತಿಂಗಳಲ್ಲಿ? ಅಷ್ಟು ಬೇಗ? ಹಾಂ. ಎಷ್ಟು ಕೆಜಿ ಬಿತ್ತನೆ ಬೀಜ ಬಳಸಿದ್ರಿ? ನಾವು 1 ಎಕರೆಗೆ 1 ಬ್ಯಾಗು ಸರ್. 1 ಬ್ಯಾಗು ಅಂದರೆ ಎಷ್ಟು? 5 kg ಬರುತ್ತೆ. ಹೌದಾ? 15 kg ಬೀಜ. ಹೇಳಿ, ಬೀಜೋಪಚಾರ ಏನಾದ್ರು ಮಾಡಿದ್ರಾ? ಅಂದರೆ ಬೀಜಕ್ಕೆ ಏನಾದರೂ ಗೊಬ್ಬರ ಏನಾದ್ರು ಸಣ್ಣ ಔಷಧಿ ಏನಾದ್ರು ಕೊಟ್ಟಿದ್ರಾ? ನಾವು ಒಂದು ಸ್ವಲ್ಪ ತ್ಯಾವ ಏನಾರ ಕಮ್ಮಿ ಇದ್ರೆ ಉನಿ ಹಾಕ್ಬಿಟ್ಟು 1 ಗಂಟೆ ಟೈಮು ತಗೋಗ್ಬಿಟ್ಬಿಡ್ತೀನಿ ಸರ್. ಹೌದಾ? ಇವ್ರಿಗೆ ಬೀಜೋಪಚಾರಕ್ಕೆ ಏನು ಕೊಟ್ಟಿರಲಿಲ್ವಾ ದಿವ್ಯ ಅವರೇ? ಬೀಜೋಪಚಾರಕ್ಕೆ ಮಾರ್ಗದರ್ಶನ ಮಾಡಿತ್ತು ಸರ್. ನಾವು ಭತ್ತಕ್ಕೆ ಕೊಡ್ತಾ ಇದ್ದೀವಿ, ಉದ್ದಿಗೆ ಬೀಜೋಪಚಾರಕ್ಕೆ ನಾವೇನು ಕೊಡ್ತಾ ಇಲ್ಲ. ಓಕೆ. ಅಂದರೆ ನೀವು ಏನು ಮಾಡಲಿಲ್ಲ, ನೀರಲ್ಲಿ ಉನಿ ಹಾಕ್ಬಿಟ್ಟು ನಾವು 20 ಬೆರೆಸಿ ಬಿಡ್ತೀವಿ. ಗೊಬ್ಬರನ ಟ್ಯಾಕ್ಟ್ರಲ್ಲಿ ಅಲ್ಲಲ್ಲಿ ಕೆರೆಸ್ಬಿಟ್ಟು ನಾಟಾಗಿ ಅದಕ್ಕೆ ಬಿಟ್ಬಿಟ್ಟು ಮುಂದೇರು ಕಟ್ಸ್ಕೊಂಡು ಇದು ಹೊಡೆದು ಬಿಡ್ತೀವಿ ಸರ್. ಬಳ್ಳು ಅಂದರೆ ಸಾಲು ನಾಟಿ ಮಾಡಲ್ವಾ ನೀವು? ಸಾಲು ನಾಟಿ ಮಾಡಲ್ಲ ಸರ್, ಉದ್ದು. ಹೌದಾ? ಅದೇ ಸಾಲು ನಾಟಿನೇ ಆಗ್ತಲ್ಲ ಸರ್ ಈಗ. ಮತ್ತೆ ಅದನ್ನೇ ಕೇಳಿ. ಸಾಲು ನಾಟಿ ಅಂದರೆ ಒಂದು ಟ್ರಿಪ್ ಹೊಡೆದು ಬಿಡೋದು ಅಮಿಕಂದು. ಸರಿ. ಅಮಿಕಂದು ಹೊಡೆದ್ಬಿಟ್ಟು ಅದನ್ನು ಇದು ಮಾಡಿಬಿಡ್ತೀವಿ. ಬಿತ್ತನೆ ಹೇಗೆ? ಬಿತ್ತನೆ ಆದರೆ ಆ ಸಾಲಕ್ಕೆ ಬಿಟ್ಬಿಡ್ತೀವಿ ಸರ್. 2 ಕಾಳು. ಹೌದಾ? ಅಂದರೆ ಕೈಯಿಂದ ಕೈಯಿಂದ ಬಿಟ್ಟ ಮೇಲೆ ಬರಲಾಡಿಸ್ತೀವಿ, ಬಳ್ಳು ಹೊಡಿಸ್ಬಿಡ್ತೀವಿ ಸರ್. ಆಮೇಲೆ ನೀರು ಕೊಡೋ ಬಗ್ಗೆ ಹೇಗೆ? ನೀರು ಏನಾರು ಮಳೆ ತ್ಯಾಮ ಇಲ್ಲ ಅಂದ್ರೆ ಒಂದು ನೀರು ಹಾಕ್ತೀವಿ ಸರ್. ಹೆಂಗೆ ಅಂತ ಕೇಳಿದೆ. ಹಾಯಿಸ್ಬಿಟ್ಟು ಹೊಡೆದಾಕ್ಬಿಡೋದು ಸರ್. ಭತ್ತದ ಗದ್ದೆ ಕಟ್ಟದಂಗೆ ನೀರು ಕಟ್ಬಿಟ್ಟು ಹೊಡೆದಾಕ್ಬಿಡ್ತೀವಿ ಸರ್. 15 ದಿನ ಬಿಟ್ಕೊಂಡು ಒಂದು ಕಳಿನ ಔಷಧಿ ಬಿಡ್ತೀವಿ ಸರ್. ಏನು ಔಷಧಿ ಹೊಡೆದ್ರಿ? ಇದು ಕೊಟ್ಟಿದ್ರು ಸರ್, ಅದು ಮರ್ತು ಬಿಟ್ಟಿದ್ದೀನಿ. ಓಲಿ ಬಿಡಿ. ಕಳೆ ಔಷಧಿ ಹೊಡೆದ್ರಿ? ಕಳತ ಔಷಧಿನ ನಾನು ಒಬ್ಬರು ಔಷಧಿ ಅವ್ರನ್ನೇ ಕರೆಸ್ತೀನಿ. ಆಯಿತು. ಅವ್ರು ನೋಡ್ಬಿಟ್ಟು ಬಂದು ನನಗೆ ಔಷಧಿ ಕೊಡ್ತಾರೆ. ಆಯಿತು. ಆಮೇಲೆ ಹೊಡೆದ್ಬಿಟ್ಟು 15 ದಿನ ಆದಮೇಲೆ ಪುನಃ ಒಂದು 20 ಕೊಡ್ತೀನಿ, ಇಲ್ಲ 10-26 ಕೊಡ್ತೀನಿ ಸರ್. DAP ಬೆರೆಸ್ಕೊಂಡು ಯಾವ್ದಾದ್ರು ಒಂದು ಕೊಡ್ತೀನಿ ಸರ್, ಒಂದು ಗೊಬ್ಬರನ. ಆಯ್ತು. ಕಳೆ ಒಂದ್ಸರಿ ಕಳೆನಾಶಕ ಹೊಡಿತಿದ್ದಾರೆ. ಮತ್ತೆ ಕಳೆ ತೆಗಿಯಲ್ವಾ? ಏನಾರು ಅನುಕೂಲ ಆದ್ರೆ ಸರ್ ಒಂದು ನೇಗ್ಲು ಬಿಡಿಸ್ತೀನಿ ಸರ್. ಇಲ್ಲ ಅಂದ್ರೆ ಒಂದೊಂದು ಕಳೆ ಇದ್ರೆ ಹಾಯಿಸ್ಬಿಟ್ಟು ರೆಡಿ ಮಾಡಿ ಬಿಟ್ಬಿಡ್ತೀನಿ ಸರ್. ಔಷಧಿ ಹೊಡಿತೀನಿ 3 ಮೈ. ಈಗ ಜಾಸ್ತಿ ಆದ್ರೆ ಸಸಿಗಳು ಏನಾದ್ರು ಹೆಚ್ಚಾದ ಸಸಿ ಕೀಳ್ತೀರಾ? ಬೆದೆ ಆಗೋದ್ರ ಕಾಯಿ ಕಮ್ಮಿ ಬರುತ್ತಾ ಅಂತ ಏರ್ ಬಿಡಿಸ್ಬಿಡ್ತೀನಿ. ಏರ್ಲಿ ಒಂದೊಂದು ಕಿತ್ತೋಗ್ಬಿಡುತ್ತಾ. ಹೌದಾ? ಅದ್ರಲ್ಲಿ ಏರ್ಲಿ ಹೊಡಿಸಿದಾಗ ವ್ಯವಸಾಯ ಮಾಡ್ದಂಗೂ ಆಗುತ್ತಾ, ತೆಳ ಮಾಡ್ದಂಗೆ ಆಗುತ್ತೆ. ಯಾವ ದಿವ್ಸಕ್ಕೆ ಮಾಡ್ತೀರಿ ಅದನ್ನ? ನಾನು 25 ದಿವ್ಸಕ್ಕೆ ಮಾಡ್ತೀವಿ ಸರ್. ಒಂದು ತಿಂಗಳು. ಸ್ವಲ್ಪ ಗಿಡಕ್ಕೆ ಮಣ್ಣು ಬಿದ್ದರೆ ಮುಚ್ಕೋಬೇಡ್ದು ಅನ್ನೋ ಮಟ್ಟ, ಆ ಮಟ್ಟಕ್ಕೆ ಬಂದಾಗ ಮಾಡ್ತೀವಿ ಸರ್. ಆಮೇಲೆ ಮಾಡಿದಾಗ ಒಂದು 2-3 ಕೆತ್ತಿ ಔಷಧಿ ಹೊಡಿತೀವಿ. ಕಳಿನ ಔಷಧಿ ಹೊಡ್ಕೊತೀನಿ ಸರ್. ಹುಳ ಗಿಳ ಕಂಡ್ರೆ ಒಂದೊಂದು ಔಷಧಿ ಹೊಡಿತೀವಿ ಸರ್. ಪರವಾಗಿಲ್ಲ. ಈ ಸತಿ ಇವ್ರು ಕೊಟ್ಟುದಲ್ಲಿ ನಮ್ಗೆ 12 ಕ್ವಿಂಟಾಲ್ ಉದ್ದಾಗುತ್ತೆ ಸರ್. ಎಕರೆಗೆ 12 ಕ್ವಿಂಟಾಲ್ ಆಗುತ್ತೆ. ಪರವಾಗಿಲ್ಲ. ಔಷಧಿ ಎಷ್ಟು ಸರಿ ಹೊಡೆದಿದ್ರಿ? 3 ಸತಿ ಹೊಡೆದಿದ್ದ. 3 ಸರಿ. ಅಲ್ಲ, ನೀವು ಎಷ್ಟು 3 ಎಕರೆನಲ್ಲಿ ಬೆಳೆದಿದ್ದು ಅಂತ ಹೇಳಿದ್ದಲ್ವಾ? 3 ಎಕರೆ ಸರ್. ಎಕರೆಗೆ 12 ಕ್ವಿಂಟಾಲ್ ಬಿತ್ತ? ಇಲ್ಲ ಸರ್, ಒಂದು 3 ಎಕರೆಯಿಂದ. ಮತ್ತೆ ಹಂಗೆ ಹೇಳಿ. 3 ಎಕರೆಯಿಂದ 12 ಕ್ವಿಂಟಾಲ್. ಅಂದ್ರೆ ಎಕರೆಗೆ 4 ಕ್ವಿಂಟಾಲ್. ಮೇಡಮ್ನವರೇ ಇಲ್ಲಿಗೆ ತಂದು ಕೊಟ್ಟವು ಸರ್. ಹೌದಾ? ಚೆನ್ನಾಗಿತ್ತ ಉದ್ದು? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಲ್ಲ, ಅವರು ಬೀಜ ಪರೀಕ್ಷೆ ಮಾಡಿದ್ರು.
ಮಾಡಿ ಏನಂದ್ರು? ಫಸ್ಟು ಸ್ಯಾಂಪಲ್ ತಂದು ಕೊಟ್ಟಾದ್ಮೇಲೆ ಒಂದು 15 ದಿನ ಬಿಟ್ಕೊಂಡು ನಮಗೆ ಫೋನ್ ಮಾಡಿದ್ರು, ನೀವು ಬನ್ನಿ ಅಂತ. ಬಂದು ನಮ್ಮ ಮಿಷಿನ್ಗೆ ಹಾಕಿ ನಮ್ಮ ಗಲೀಜನ್ನೆಲ್ಲ ವಾಪಸ್ ಕೊಟ್ಟು ಅವರು ಉದ್ದೆಲ್ಲ ತಕೊಂಡು ಹೋದ್ರು. ಎಷ್ಟು ಕೆಜಿ ಬಿತ್ತನೆ ಆಯಿತು ಯಾವುದು ನೀವು ಕೊಟ್ಟಿದ್ದು? 12 ಕ್ವಿಂಟಲಲ್ಲಿ ನಾವು 12 ಕ್ವಿಂಟಲ್ 10 ಕ್ವಿಂಟಲ್ ಏನಾಗುತ್ತೆ ಸರ್. ಹೌದಾ? ಏನು ಧಾರಣೆ ಕೊಟ್ಟರು ಒಂದು ಕ್ವಿಂಟಲ್ಗೆ? 13,000. ಖರ್ಚು ಎಷ್ಟಾಗಿತ್ತು ಮಾದೇವಸ್ವಾಮಿಗಳೇ 3 ಎಕರೆ ಉದ್ದು ಬೆಳೆ? 3 ಎಕರೆ ಉದ್ದಿಗೆ ಇವತ್ತೆಲ್ಲ ಕುಡಿದ್ರೆ ನಮಗೆ ಒಂದು 10,000 ರೂಪಾಯಿ ಗಂಟೆ ಆಗಿತ್ತು ಸರ್. ಅಷ್ಟೇನೆ? ಭಾಳ ಕಡಿಮೆ ಹೇಳ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ನಾವೇ ಮಾಡ್ಕೊತೀವಲ್ಲ ಸರ್, ಹೋಗ್ತಾ ಬರ್ತಾ. ನನಗಿಬ್ಬರು ಮಕ್ಕಳಿದ್ದಾರೆ, ನಾವೇ ಮಾಡ್ಕೊಡ್ತೀವಿ ವ್ಯವಸಾಯ. ಹೌದಾ? ನಮ್ಮ ಅಣ್ಣವ್ರ ಥರ ಏರಿ ಇದೆ, ವ್ಯವಸಾಯ ಮಾಡ್ತೀವಿ. ನೀವು ಇಟ್ಕೊಂಡಿಲ್ವೇ? ಇಲ್ಲ ಸರ್. ಯಾಕೆ? ನಾನು ನಮ್ಮ ಹತ್ರ ನೋಡ್ಕೊಳ್ಳೋರಿಲ್ಲ ಸರ್. ಚಿಲ್ಲರೆ ಅಂಗಡಿ ಇದೆ. ಇಬ್ಬರು ಮಕ್ಕಳಿದ್ದಾರೆ ಅಂತೀರಿ? ಅವ್ರು ಓದಕ್ಕೆ ಹೋಗ್ತಾರಲ್ಲ. ಹೌದಾ? ನೀವು ಚಿಲ್ಲರೆ ಅಂಗಡಿ ನೋಡ್ಕೊತೀರಾ? ನಾ ಚಿಲ್ಲರೆ ಅಂಗಡಿ ನಮ್ಮ ಮಿಸ್ಸಸ್ ನೋಡ್ಕೊತಾರ. ಮತ್ತು ನೀವು ಮಾಡೋದು? ನಾವು ಗದ್ದೆ ವ್ಯವಸಾಯ ನೋಡ್ಕೊಂಡು ನೀರಿನ ನೆರಳು ನೋಡ್ಕೊಂಡು. ಓಕೆ. ಈಗ ಹಾಗೆ ನೀವು ಉದ್ದು ಬೆಳೆದಿದ್ರೆ ಎಷ್ಟು ರೇಟ್ ಸಿಕ್ಕಿರೋದು ಒಂದು ಕ್ವಿಂಟಲ್ಗೆ? ಬೇರೆ ಕಡೆಯಲ್ಲೇ 7,000ದಿಂದ 8,000 ರೂಪಾಯಿ ಅಲ್ವಾ? ಬೀಜಕ್ಕಾಗಿ ಬೆಳೆದಿದ್ದಕ್ಕೆ ನಮ್ಗೆ 13,000 ಅಲ್ವಾ? ಹಾಗಾಗಿ ಬೀಜಕ್ಕಾಗಿ ಬೆಳೆಯೋದು ಒಳ್ಳೇದು ಅಂತ ಅಲ್ವಾ? ಮತ್ತು ಇನ್ನೊಂದೇನು, ನೀವು ಉತ್ಪಾದನೆ ಮಾಡೋ ಬೀಜನ ಬೇರೆ ರೈತರು ಬಿತ್ತನೆ ಮಾಡ್ಬಿಡ್ತಾರೆ ಸರ್. ಅದಕ್ಕೋಸ್ಕರ ನಾವು ಒಂಚೂರು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಸರ್. ನಮ್ಮಾಗೆ ಅವರು ರೈತರು ಅಲ್ವೇ? ತೊಂದರೆ ಆಗ್ಬಾರ್ದಲ್ಲ ಅಂತ ಇವ್ರು ಹೇಳ್ದಾಗೆಲ್ಲ ಮಾಡ್ಕೊಡ್ತೀನಿ. ಪ್ರೀತಿಯಿಂದ ಬೆಳಿತೀನಿ, ಮಾಡ್ಕೊಡ್ತೀನಿ ಸರ್. ಈಗ ಒಂದು ಬೆರಕೆ ಹಾಯಿಸ್ಬೇಕು, ಹಾಯಿಸ್ಕೊಡ್ತೀನಿ. ಈ ಬೆರಕೆ ಅದೇನೋ ಮುಳ್ಳು ಬರ್ತದೆ ಅಂದ್ರಲ್ಲ, ಏನದು ಮುಳ್ಳು ಬರೋದು ಅಂದರೆ? ಉದ್ದನ್ನ ಕಾಯಿನ ಮೇಲೆ ಒಂದು ಸ್ವಲ್ಪ ಮುಳ್ಳು ಬರುತ್ತೆ ಸರ್. ಆ ಥರದ್ದು ಉದ್ದು ಇವ್ರು ತಗೊಳ್ಳಲ್ಲ ಸರ್, ಅದನ್ನು ಹಾಯಿಸ್ಬೇಕು. ಅದೇನು ದಿವ್ಯಾ ಅವರೇ? ಸರ್, ಅದು ಬೆರ್ಕೆ ಕಂಬಳಿ ಹುಳ್ದಂಗೆ. ಈಗ ನಾವು ಕೊಡೋ ಒಂದು LPG 791 ತಳಿ ಪಾಡ್ ಮೇಲೆ, ಕಾಯಿ ಮೇಲೆ ನೈಸ್ ಇರುತ್ತೆ, ಯಾವುದೇ ಥರದ ರೋಮಗಳಿರಲ್ಲ. ಬೆರಕೆ ಅಂತ ಬರುತ್ತಲ್ಲ, ಅದರಲ್ಲಿ ಒಂಥರ ಕಂಬಳಿ ಹುಳ ಕಾಣುತ್ತೆ, ಫುಲ್ ಮುಳ್ಳು. ಅದರಿಂದ ಅದು ಐಡೆಂಟಿಫೈ ಮಾಡ್ಬೋದು ನಾವು ಇದು ಬೇರೆ ತಳಿ ಅಂತ. ಅಂಥ ಗಿಡನೆಲ್ಲ ಅವರು ಕಟಾವು ಮಾಡಿ. ಅಲ್ಲ, ಈ ಕಾಯಿ ಬಂದ್ಮೇಲೆನೋ ಸರಿ, ಆದರೆ ನೀವು ಹೂವಿನ ಹಂತದಲ್ಲೇ ಬೆರಕೆ ತೆಗಿಬೇಕು ಅಂತಂದ್ರಿ? ಹೂವಿನ ಹಂತದಲ್ಲಿ ಈಗ ಹೈಟ್ ಬೇಸಿಸ್ ಮೇಲೆ ನಾವು ಗೊತ್ತಾಗೋ ಅಂಥದ್ದು ತೆಗಿಬೋದು. ಆ ಹಂತದಲ್ಲಿ ಮಿಸ್ ಆಗಿದ್ದನ್ನ ನಾವು ಕಾಯಿ ಹಂತದಲ್ಲಿ ಕಟಾವಿಗೆ ಮುಂಚೆ ಇನ್ನೊಂದು ರೌಂಡ್ ತೆಗಿಬೇಕಾಗತ್ತೆ. ಅಂದರೆ ಇವ್ರು ಕೊಟ್ಟಿರೋ ತಳಿ ಯಾವ ತಳಿನೋ ಆ ತಳಿ ಲಕ್ಷಣ ಇರೋ ಗಿಡ ಬಿಟ್ಬಿಟ್ಟು ಉಳಿದಿರೋದೆಲ್ಲ ಕಿತ್ತಾಕ್ಬಿಡ್ಬೇಕು ಅಲ್ವಾ? ಮಾಡ್ತೀರಾ ಅದನ್ನ? ಅದು ಮಾಡ್ತೀವಿ ಅಂದರೆ ಅದು ಮನೆಗೆ ಆಗುತ್ತೆ ಸರ್, ನಮಗೇನು ಎಷ್ಟಾಗಲ್ಲ. ಹಾಂ, ಎಲ್ಲ ಗಿಡ ಕಿತ್ತ ಮೇಲೆ ಮನೆಗೆ ಹೆಂಗಾಗುತ್ತೆ? ಕಾಯಿ ಕಿತ್ಕೊತೀವಲ್ಲ ಸರ್. ಓಹೋ, ಹಾಗೆ. ಕಾಯಿ ಕಿತ್ಕೊತೀವಲ್ಲ ಸರ್, ಮನೆಯಲ್ಲಿ ದೋಸೆ ಮಾಡಿಸ್ಬಿಡ್ತೀರಿ. ಹೌದಾ? ನೋಡಿ, ಏನು ಮನೆಗೆ ಆಗುತ್ತೆ ಸರ್. ಯಾಕೆಂದ್ರೆ ಅದು ಮುಂದೆ ರೈತರಿಗೆ ತೊಂದರೆ ಆಗ್ಬಾರ್ದಲ್ಲ ಸರ್, ಅದನ್ನ ಆಗಿಸ್ತು. ಹೇಳಿ, ಇನ್ನೇನಾದರೂ ವಿಚಾರಗಳಿರ್ತಾವ ಬೀಜೋತ್ಪಾದನೆಯಲ್ಲಿ? ಸರ್, ಅದೇ ಈ ಬೀಜೋತ್ಪಾದನೆಯಲ್ಲಿ ಬೆರಕೆ ತೆಗೆಯೋದೇ ನಾನು ಹೇಳ್ದಂಗೆ ಮುಖ್ಯವಾದ ಅಂಶ. ಈಗ ಉದ್ದಲ್ಲಿ ಇರ್ಬೋದು, ಈಗ ಅವರು ಭತ್ತದ್ದು ಬೀಜೋತ್ಪಾದನೆ KSSಗೆ ಎಲ್ಲ ಮಾಡಿಕೊಡ್ತಿದ್ದಾರೆ. ಅದರಲ್ಲೂ ಅಷ್ಟೇ 2-3 ಹಂತದಲ್ಲಿ ನಾವು ಬೆರಕೆನ ತೆಗಿಬೇಕು. ಒಂದು ನಾನು ಆಗಲೇ ಹೇಳ್ದಂಗೆ ಬೆಳವಣಿಗೆ ಹಂತದಲ್ಲಿ ಒಂದು ಹೈಟ್ ವೇರಿಯೇಷನಿಂದ ಯಾವುದೇ ಗಿಡ ಒಂದು ಭಿನ್ನವಾಗಿ ಕಂಡ್ರೂ ಸಹ ಬೆರಕೆನ ತೆಗೆದು ಬಿಡಬೇಕು. ಅಥವಾ ರೋಗ ಜಾಸ್ತಿ ಬಂದಿರೋ ಅಂಥ ಗಿಡನೂ ಸಹ ಈ ಒಂದು ಸೀಡ್ ಪ್ರೊಡಕ್ಷನಲ್ಲಿ ನಾವು ಮೊದಲನೇ ಹಂತದಲ್ಲೇ ತೆಗಿಬೇಕಾಗತ್ತೆ. ಈ ಬೀಜೋತ್ಪಾದನೆ ಮಾಡುವಂಥ ರೈತರಿಗೆ ತರಬೇತಿ ಏನಾದರೂ ಬೇಕಿರುತ್ತಾ, ಅಥವಾ ಅವರು ಬೆಳೆಯೋ ಹಾಗೆ ಬೆಳ್ಕೊಳ್ಳಿ ಅಂತ ಬಿಟ್ಬಿಡ್ತೀರಾ, ಅಥವಾ ಏನಾದ್ರು ಪೂರಕ ತರಬೇತಿಯನ್ನು ಏನಾದ್ರು ಕೊಡ್ತೀರಾ ತಾವು? ಹಾಂ ಸರ್, ನಾವು ಕಳೆದ ವರ್ಷ ಆಸ್ಕಿ ಕಡೆಯಿಂದ ನಾವು 2 ದಿನದ ತರಬೇತಿ ಕಾರ್ಯಕ್ರಮನ ಎಲ್ಲ ನಮ್ಗೆ 45 ಜನ ಕೊಟ್ಟಿದ್ರಲ್ಲ ಸೀಡ್ಸ್ನ, ಅವ್ರನ್ನ ಆ ರೈತರಿಗೆಲ್ಲ ಟ್ರೈನಿಂಗನ್ನು ನಾವು ಕೊಟ್ಟಿದ್ದೀವಿ. 2 ಡೇಸ್ ಅದು ಸರ್ಟಿಫಿಕೇಟ್ ಕೋರ್ಸ್. ಅದಕ್ಕೆ ಎಕ್ಸಾಮು 1 ಡೇ ಎಲ್ಲ ಮಾಡಿದ್ದಾರೆ. ನೈಟ್ 8 ಗಂಟೆ ತನಕ ಎಲ್ಲ ಆಗಿದೆ. ಅದಕ್ಕೆ ವೈವಾ ಆ ಥರದ್ದೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಎಲ್ಲರೂ ಪಾಸ್ ಆಗಿದ್ದಾರೆ. ಮಾರ್ಕ್ಸ್ ಕಾರ್ಡು ಸಹ ಈ MSc ಹೇಗೆ ಸಿಗುತ್ತಲ್ಲ ಆ ಮಟ್ಟಕ್ಕೆ ನಾವು ಕೊಟ್ಟಿದ್ದೀವಿ ಸರ್. ಮದುವೆ ಸ್ವಾಮಿಗಳಿಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರು? ಇಲ್ಲ ಸರ್, ನೀವು ಪರೀಕ್ಷೆಗೆ ಹೋಗ್ಲಿಲ್ವೇ? ಅಂದ್ರೆ ಇವ್ರು ಇನ್ನೂ ತರಬೇತಿ ತಗೊಂಡಿಲ್ವಾ? ಇವ್ರು ಮಾರ್ಕ್ಸ್ ಕಾರ್ಡ್ ತಗೊಂಡಿಲ್ಲ ಸರ್. ಹೌದಾ? ಇದೆ, ನಮ್ಮ ಹತ್ರನೇ ಇದೆ. ಭಯ ಆಗ್ಬಿಡ್ತೇನೆ ನಿಮ್ಗೆ? ಪಾಸ್ ಆಗಿದ್ದೀರಂತಲ್ಲ? ಸರಿ, ನಾನು ಅವತ್ತು ರಾತ್ರಿ 9 ಗಂಟೆ ಇದ್ದೋ, ಒತ್ತಾಗತ್ತಲ್ಲ, ಕೊಳ್ಳಿಲ್ವಲ್ಲ. ಸರಿ, ಆಮೇಲೆ ನಾವು ಮಡಗಿರ್ತೀವಿ ಬನ್ನಿ ಅಂತಂದು ಬೇರೆಯವ್ರದ್ದು ನೋಡ್ಕೊಂಡ್ ಬರೆದ್ಬಿಟ್ರೆ ಮದುವೆ ಸ್ವಾಮಿಗಳು? ಇಲ್ಲ ಸರ್. ಏನೇನು ತರಬೇತಿನಲ್ಲಿ ಹೇಳ್ಕೊಟ್ರು ನಿಮ್ಗೆ? ನಮ್ಗೆ ಅದೇ ಉದ್ದು ಬೆಳೆಯತ್ತಾರ, ಭತ್ತ ಬೆಳೆತಾರ. ನಮ್ಮ ಇವರು ಬಂದಿದ್ರು, ಯಾರು? ನಮ್ಮ ಬೀಜ ನಿಗಮ ಇವ್ರದ್ದು.
ಕರ್ನಾಟಕ ರಾಜ್ಯ ಬೀಜ ನಿಗಮದವರು ಅವ್ರದವ್ರು ಬಂದಿದ್ದರು. ಅವರು ಮಾತಾಡಿದ್ರು. ಪರೀಕ್ಷೆನಲ್ಲಿ ಏನೇನು ಪ್ರಶ್ನೆ ಕೇಳಿದ್ರು? ಏನು ಸರ್, ಪರೀಕ್ಷೆನಲ್ಲಿ ಹೆಂಗೆ ಭತ್ತ ಬೆಳೆದು ಯಾವ ಥರ ನೀವು ದುಡ್ಡು ಉಳಿಸ್ಬೇಕು, ನೀವು ಯಾವ ಥರ ಸುಲಭದಲ್ಲಿ ಮಾಡಿಕೊಡೋ ಅಂಥದ್ದು ಅಂತ ಎಲ್ಲ ಹೇಳ್ಕೊಟ್ಟು ಪ್ರಶ್ನೆ ಕೇಳಿದ್ರು. ನೀವು ಉತ್ತರ ಬರ್ದಿದ್ದು ಪರವಾಗಿಲ್ಲ ಅಲ್ವಾ? 2 ದಿವಸ ತರಬೇತಿ ಕೊಟ್ಟಿದ್ದಾರೆ ನಿಮಗೆ. ಹೌದು ಸರ್. ಹೇಳಿ ದಿವ್ಯಾ ಅವರೇ. ಅದಲ್ದಲ್ಲೇ ಅವರು ಸೀಟ್ ತೊಗೊಳಕ್ಕೆ ಬಂದಾಗಲೂ ಅಷ್ಟೇ ನಾವು ಪರ್ಸ್ನಲಾಗೆ ಕೂರಿಸ್ಕೊಂಡು ಅವ್ರಿಗೆಲ್ಲ ಮಾರ್ಗದರ್ಶನ ಜೊತೆಗೆ ಒಂದು ಲೀಫ್ಲೆಟ್ ಇದೆ, ಅದು ಯಾವ ರೀತಿ ಮಾಡಬೇಕು ಅನ್ನೋದು ಅದನ್ನು ಕೊಟ್ಟು ಅವ್ರಿಗೆ ಯಾವ್ಯಾವ ಹಂತಕ್ಕೆ ಗೊಬ್ಬರ ಕೊಡಬೇಕು, ಕಳೆನಾಶಕ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು, ಅದೆಲ್ಲ ಮಾಹಿತಿನ ನಾವು ರೈತರಿಗೆ ಹೇಳಿಬಿಟ್ಟು ಅವ್ರ ಕಡೆಯಿಂದ ದಾಖಲಾತಿ ಎಲ್ಲ ನಾವು ತಗೊಳ್ತೀವಿ. ನಮ್ಮ ಹತ್ರ ಈಗ ಫೌಂಡೇಶನ್ ಸೀಡ್ ತರಿಸಿದ್ದೀವಿ. ಅದೇ ಎಲ್ಲಿಂದ ತರಿಸ್ತೀರಿ ಫೌಂಡೇಶನ್ ಸೀಡ್? ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ LBG 791 ತರಿಸಿದ್ದೀವಿ. ಬೆಂಗಳೂರಿನಲ್ಲಿ ಯಾರು ತಳಿಯನ್ನು ಅಭಿವೃದ್ಧಿ ಪಡಿಸಿರ್ತಾರೋ ಅವ್ರ ಹತ್ರ ಈ ಫೌಂಡೇಶನ್ ಸೀಡ್ ಇರುತ್ತೆ ಅಲ್ವಾ? ಆ ಬೀಜವನ್ನು ತರಿಸಿ ತಾವು ಇವ್ರಿಗೆ ಕೊಡ್ತೀರಿ. ಆಯ್ದ ರೈತರಿಗೆ ನಾವು ಅದನ್ನು ಕೊಡ್ತೀವಿ. ಅದರಲ್ಲಿ ಅವರು ದಾಖಲಾತಿ ಕೊಡಬೇಕಾಗತ್ತೆ, FID ನಂಬರು, ಆಧಾರ್ ಕಾರ್ಡು, ಆಮೇಲೆ RTC, ಆಮೇಲೆ ಅವ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಮೇಲೆ 2 ಫೋಟೋ, ಇದಿಷ್ಟು ಅವ್ರಿಗೆ ಕೊಡಬೇಕು. ಈ ಸಲ ನಾವು ಆನ್ಲೈನಲ್ಲೇ ನಾವು ದಾಖಲಾತಿ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಎಲ್ಲದನ್ನು ತಗೊಂಡು ನಾವು ಆನ್ಲೈನಲ್ಲಿ ಸಾತಿ ಅನ್ನೋ ಒಂದು ಪೋರ್ಟಲ್ ಇರುತ್ತೆ, ಅದಕ್ಕೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಅಗ್ರಿಮೆಂಟಲ್ಲೂ ಒಂದು ಸೈನ್ ಮಾಡಿಸ್ಕೊಂಡಿರ್ತೀವಿ. ಇವೆಲ್ಲ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಸೀಡ್ಸನ್ನು, ಫೌಂಡೇಶನ್ ಸೀಡ್ಸ್ನ ಡಿಸ್ಟ್ರಿಬ್ಯೂಷನ್ ಈಗ ಮಾಡ್ತಾ ಇದ್ದೀವಿ. ಈಗ ಬೀಜೋತ್ಪಾದನೆ ಮಾಡೋದ್ರಿಂದ ರೈತರಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ನಿಮ್ಗನ್ಸುತ್ತೆ ದಿವ್ಯಾ ಅವರೇ? ಸರ್, ನಾವು ಮೊದಲನೇ ಹಂತದಲ್ಲಿ ಒಂದು ಆಧಾರಿತ ಬೀಜನ ನಾವು ರೈತರಿಗೆ ನೀಡೋದ್ರಿಂದ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕೆಂದರೆ ಸರ್ಟಿಫೈಡ್ ಸೀಡ್ಸ್ಗಿಂತ ಒಂದು ಸ್ಟೇಜು ಮೇಲೆ ಅದು ಆಧಾರಿತ ಬೀಜ. ಸೊ ಕ್ವಾಲಿಟಿ ಇಳುವರಿನಲ್ಲಿರ್ಬೋದು, ಗುಣಮಟ್ಟದಲ್ಲಿರ್ಬೋದು, ಇದೆಲ್ಲದರಲ್ಲೂ ಅದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇಳುವರಿನಲ್ಲಿ ಏನೇ ಅಂದರೂ ಹೆಚ್ಚಳ ಬರುತ್ತೆ. ಒಂದು ಅದು ಮೇಯ್ನಾಗಿ ಅವ್ರಿಗೆ ಸಿಗುವಂಥದ್ದು. ಆಮೇಲೆ ಮಾರ್ಗದರ್ಶನ ಸಿಗುತ್ತೆ. ಈಗ ರೈತರಿಗೆ ಯಾವ ರೋಗಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು ಅವೆಲ್ಲ ಮಾರ್ಗದರ್ಶನ ಕರೆಕ್ಟಾಗಿ ಇರೋದಿಲ್ಲ. ಆ ಹಂತದಲ್ಲಿ ಈಗ ನಾವೇ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರು ಬೇಡ ಅಂದರೂ ನಾವು ಫೀಲ್ಡ್ ವಿಸಿಟಿಗೆ ಹೋಗ್ತೀವಿ, ಫೋನ್ ಮಾಡ್ತೀವಿ, ಹೇಗಿದೆ ನಿಮ್ಮ ಬೆಳೆ ಅಂತೀವಿ. ಅವಾಗ ಅವ್ರು ಹೇಳ್ತಾರೆ ಏನು ಗೊಬ್ಬರ ಕೊಡಬೇಕು ಮೇಡಮ್, ಈ ಥರ ರೋಗ ಬಂದುಬಿಟ್ಟಿದೆ, ಈ ಥರ ಹುಳ ಬಂದುಬಿಟ್ಟಿದೆ. ಪ್ರತಿಯೊಂದಕ್ಕೂ ಕರೆಕ್ಟ್ ಮಾರ್ಗದರ್ಶನ ಅವ್ರಿಗೆ ಉಚಿತವಾಗಿ ಸಿಗುತ್ತೆ. ಆ ಮಾರ್ಗದರ್ಶನದಲ್ಲಿ ಅವ್ರಿಗೆ ಹೆಚ್ಚಿನ ಇಳುವರಿ, ಒಂದು ಒಳ್ಳೆ ಬಿತ್ತನೆಯಿಂದ ಇರ್ಬೋದು, ಆಮೇಲೆ ಕರೆಕ್ಟಾಗಿ ಎಲ್ಲ ಬೇಸಾಯ ಕ್ರಮಗಳನ್ನ ಅಚ್ಚುಕಟ್ಟಾಗಿ ಬೀಜೋಪಚಾರದಿಂದ, ಗೊಬ್ಬರ ಹಾಕೋದ್ರಿಂದ, ಒಂದು ಸರಿಯಾದ ಸಮಯಕ್ಕೆ ಔಷಧಿ ಸಿಂಪಡಣೆಯಿಂದ ಅವ್ರಿಗೆ ಹೆಚ್ಚಿನ ಇಳುವರಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಮಾದೇವ ಸ್ವಾಮಿಗಳೇ, ಭತ್ತದ ಬೀಜೋತ್ಪಾದನೆ ಮಾಡ್ತೀನಿ ಅಂದ್ರೆ ಅಲ್ವಾ? ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 14-15 ವರ್ಷ ಆಗುತ್ತೆ. 2 ಹಂಗಾಮ್ನಲ್ಲಿ ಮಾಡ್ತೀರಾ? ಮುಂಗಾರು ಮತ್ತು ಬೇಸಿಗೆ? ಬೇಸಿಗೆ 2. ಹೌದಾ? 2 ಹಂಗಾಮಲ್ಲೂ ಮಾಡ್ತೀರಾ? ಯಾವ ತಳಿ ಮಾಡೋತ್ತಾವು? ನಾವು T9 ಅಂತ ಇದೆ ಸರ್. ಇದು T9 ಅಂತ ಉದ್ದಾಗ್ತಿದ್ದೀವಿ ಮೊದಲು. ಇವರು ಈ ಹೋದ ವರ್ಷದಿಂದ ಕೊಟ್ಟರಾಗಿ ನಾನು ಅದ ಬಿಟ್ಬಿಟ್ಟು ಈಗ ಮಾಮೂಲಿ ಈಗ ಭತ್ತ, ಈ 5 ಫಸಲಿಗೆ ಭತ್ತ ಹಾಕ್ತೀವಿ. 6 ಫಸಲಿಗೆ ನಮ್ಗೆ ನೀರಿಲ್ಲ. ಸರಿ. ನೀರಿಲ್ಲದೆ ತಪ್ಪ ಉದ್ದಾಕಂದು ಹೊಸಿ ಪಂಪ್ ಸೆಟ್ಗೆ ಎಷ್ಟು ನಮ್ಮ ನೀರಿನ ಅನುಕೂಲ ಇದೆ ಅದಕ್ಕೆ 1010 ಅಂತ 1010 ಅಂತ ಭತ್ತ ಕೊಡ್ತಾರೆ. 1010. ಅದನ್ನು ಹಾಕ್ತೀನಿ ಸರ್. ಓಕೆ, ಅದನ್ನು ಹೆಂಗೆ ಬೆಳಿತೀರ ಒಂಚೂರು ಹೇಳಿ ನಿಮ್ಮ ಅನುಭವ. ಅದನ್ನೇನಿಲ್ಲ ಸರ್, ಮಾಮೂಲಿ ನಾನು ಒಟ್ಲು ಹಾಕಿಸ್ತೀನಿ. ಒಟ್ಲು ಹಾಕ್ಸ್ಬಿಟ್ಟು ಊಪೆಯವರು ನಾವೇ ಕರೆಸ್ತೀವಿ ನಾಟಿಗೆ ಕರೆಸ್ಬಿಟ್ಟು ನಾಟಿ ನಿಂತ್ಕೊಂಡು ಹಾಕಿಸ್ಕೊಡ್ತೀನಿ ಸರ್. ಹಾಕ್ಸಿ ಮತ್ತೆ ಕಳಿನ ಔಷಧಿ ಏನು ಹೊಡೆಯಲ್ಲ, ಒಟ್ಟಿನಡಿಗೆ ಹೊಡೆದು ಬಿಡ್ತೀನಿ ಕಳಿನ ಔಷಧಿನ. ಗದ್ದಲ್ಲಿ ಕಮ್ಮಿ ಸರ್ ಬರೋದು. ಒಂದು ಜಮೀನು ಹೇಗೆ ಸಿದ್ಧತೆ ಮಾಡ್ಕೋತೀರಿ? ಮುಂಚೆ ಏನಾದರೂ ಹಸಿರೆಲೆ ಗೊಬ್ಬರ, ಈಗ ಅಪ್ಸೆಣಬು, ಡೆಂಚ ಎಲ್ಲ ಬೆಳೆದ್ಬಿಟ್ಟು ಹಸಿರು ಗೊಬ್ಬರ ಮಾಡ್ತೀರಾ ಭತ್ತಕ್ಕೆ ಅಥವಾ ಮಾಡೋದಿಲ್ಲ? ಇಲ್ಲ, ಮಾಡಲ್ಲ ಸರ್. ಏಕೆ? ಕೂಳ ಸರ್, ದನಿನ ಕೂಳ, ದನಿನವ್ರದ್ದು ಕೂಳ ನಮ್ಮ ಏರಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್. ಬಿಚ್ಚಿ ಅಟ್ಬಿಡ್ತಾರಲ್ಲ, ಒಂದು ಚಂಬ ಗಿಂಬ ಉಳ್ಳಿ ಚೆಲ್ಲಕ್ಕಾಗಲ್ಲ ಸರ್. ಹೌದಾ? ಅದರಿಂದ ಏನು ಮಾಡ್ತೀವಿ ಅಂದರೆ ಅದೇ ದುಡ್ಡಿಗೆ ಗೊಬ್ಬರ ಗಿಬ್ಬರ ತಕ್ಕಂಡು ಹೊಡೆಯಿಸ್ಕೊತೀವಿ ಸರ್. ಎಲ್ಲಿ ತಗೋತೀರಿ ಗೊಬ್ಬರನ? ನಮ್ಮೂರಲ್ಲೇ ಇದೆ. ಹೌದಾ? ಏನು ಧಾರಣೆ ಈಗ ಗೊಬ್ಬರಕ್ಕೆ? ಗೊಬ್ಬರ 1300 ರೂಪಾಯಿ ಸರ್ ಟ್ಯಾಕ್ಟ್ರು. ಒಂದು ಟ್ರ್ಯಾಕ್ಟ್ರ್ ಸಿಗುತ್ತೆ? ಸಿಗುತ್ತೆ. ಆ ಗೊಬ್ಬರನ ಭತ್ತದ ಜಮೀನಿಗೆ ಹಾಕ್ತೀವಿ. ಎಷ್ಟು ಟ್ರ್ಯಾಕ್ಟರ್ ಹಾಕ್ತೀರಿ ಒಂದು ಎಕರೆಗೆ? 1 ಎಕರೆಗೆ ನಮ್ಗೆ ಶಕ್ತಿ ಇದ್ದಷ್ಟು ಸರ್. ಒಂದು ಟ್ರ್ಯಾಕ್ಟ್ರ್ ಒಂದು ಹೊಚ್ಚ ಚರಿಗೆ ಹೊಡಿಸ್ತೀನಿ.
ಎಷ್ಟು ಶಕ್ತಿ ಇದೆ ಹೇಳಿ ನಿಮ್ಗೆ? 2 ಎಕರೆಗೆ ಹಾಕಿಸ್ತಾನೆ. ಒಂದು ಟ್ರ್ಯಾಕ್ಟರ್ನ ಅಲ್ಲ, 1-2 ಎಕರೆಗೆ ಒಂದು 4 ಟ್ರ್ಯಾಕ್ಟರ್ ಹೊಡಿಸ್ತೀನಿ. 4 ಟ್ರ್ಯಾಕ್ಟರ್. ಸರಿ. ಆಮೇಲೆ ಹೊಡಿಸ್ಕೊಳ್ತೀವಿ. ಬರೋ ವರ್ಷಕ್ಕೆ ಆ ಕಡೆಗೆ ಹೊಡಿಸ್ತೀನಿ ಸರ್. ಆಯ್ತು. ಆ ಗೊಬ್ಬರನ ಚೆನ್ನಾಗಿ ಮಣ್ಣಲ್ಲಿ ಮಿಶ್ರಣ ಮಾಡ್ಬಿಟ್ಟು ಒಟ್ಲಿಗೆ ಏನು ಗೊಬ್ಬರ ಹಾಕಲ್ವೇ? ಹಾಕ್ತೀನಿ ಸರ್. ಅದಕ್ಕೇನು ಹಾಕ್ತೀರಿ? ಅದಕ್ಕೆ ಫಸ್ಟು ಕೊಟ್ಟಿಗೆ ಗೊಬ್ಬರ ಹಾಕಿಸ್ತೀನಿ ಸರ್. ಆಮೇಲೆ ಭತ್ತ ಬೀಜ ಹಾಕಾಗ 20 ಹಾಕ್ತೀನಿ ಸರ್. ಭತ್ತಕ್ಕಾರು ಬೀಜೋಪಚಾರ ಮಾಡ್ತೀರಾ? ಒಂದು ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಮಾಡ್ತೀವಿ ಸರ್. ಮಾಡ್ತೀರಾ? ಹೆಂಗೆ ಮಾಡ್ತೀರಾ ಒಂಚೂರು ನೆನಪಿದ್ರೆ ಹೇಳಿ. ಅವ್ರಿಗೆ ನಮ್ದೇನಿಲ್ಲ ಸರ್, ಒಟ್ಟಿನಡಿ ಉಯ್ಕೊಂಡಿರ್ತೀವಿ. ಗೊಬ್ಬರ ಗಿಬ್ಬರ ಹಾಕ್ಬಿಟ್ಟು ನೀರು ಕಟ್ಬಿಟ್ಟು ಬಿತ್ತನೆ ಮಾಡಿಬಿಟ್ಟು ನೀರು ಕಟ್ತೀವಿ ಸರ್. ಎಷ್ಟು ದಿನದ ಪೈರು ನಾಟಿ? 22 ದಿವಸ ಸರ್. ಕರೆಕ್ಟಾಗಿ 20 ದಿವಸಕ್ಕೆ ಎರಗ್ತೀವಿ. 1 ದಿವಸ ಹೆಚ್ಚು ಕಡಿಮೆ ಏರ್ಗೆ ಸಿಗ್ತೇವಾದ್ರೆ 1 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಮುಂಚೆನೇ ಇಟ್ಕೊಂಡಿರ್ತೀರ. ಸಿಗ್ತಾರ ನಿಮ್ಮ ಕಡೆ ಆಳುಗಳು? ಇಲ್ಲ ಸರ್, ಭಾರಿ ಹಿಂಸ. ಮತ್ತೆ ನಿಮಗೆ ಮಾತ್ರ ಸರ್? ಅದೇ ನಿಮಗೆ ಮಾತ್ರ ಸಿಗ್ತಾರೆ? ಇಲ್ಲ, ಗುತ್ಕ ಬಡಾಳ್ ಕರೆದ್ರೆ ಬರಲ್ಲ. ಗುತ್ತಿಗೆ ಅಂದ್ರೆ ಏನು? ಗುತ್ತಿಗೆ ಎಕರೆಗೆ 7 ಆಳು ಸರ್. ದುಡ್ಡು 250 ರೂಪಾಯಿ ಸರ್ ಒಂದು ಆಳ್ಗೆ. ಒಂದು ಆಳಿಗೆ ಅದ 7 ಆಳಿನ ಲೆಕ್ಕ. 1 ಎಕರೆ ಮಾಡ್ತಾರಾ ನಾಟಿ ಒಂದು ದಿವಸದಲ್ಲಿ? ಎಲ್ಲ ನಾವು 8 ಎಕರೆ ಮಾಡ್ತಾರ ಸರ್. ಒಂದಿನ 20 ಆಳು ಇರ್ತಾರ. ಹೌದಾ? ನಾಟಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಈ ತೇವ್ರು ಸಾವ್ರಿಸೋದು, ಏರ್ನದು, ಈ ಕಾಲು ಸಾವ್ರಕ್ಕಂದು ಒಂದು ಸ್ವಲ್ಪ ದಡಪಡ ಇದ್ರೆ ಸರ್ ಮಾಡ್ಕೊತೀವಿಲ್ಲ, ಅವು ಕಾಳಿಲ್ಲ ಸರ್. ಅದು ಭಾರಿ ಹಿಂಸ. ಅದು ಯಾರು ಮಾಡ್ತಾರೆ ಹಂಗಾರೆ? ಅದೇ ನಾವೇ ಕಷ್ಟಪಟ್ಟು ಮಾಡ್ಕೋಬೇಕು, ನಮ್ಮ ಹುಡುಗರು ಸೇರಿಸ್ಕೊಂಡು. ಇಲ್ಲ ಅಂದ್ರೆ ಅವ್ರು ಹೇಳ್ದಷ್ಟು ಕೊಟ್ಬಿಟ್ಟು ನಾವು ಮಾಡಿಸ್ಬೇಕು ಸರ್. ಆಯಿತು. ಈಗ ಒಂದೊಂದೇ ಪೈರು ನಾಟಿ ಮಾಡ್ತಾರಾ ನೀವು ಹೇಳ್ದಂಗೆನೆ, ಅಥವಾ 2 ಪೈರು ಸರ್? 2-3 ಪೈರು ಮಾಡ್ತಾರೆ. ಹೌದಾ? ಅವ್ರು 12 kg ಭತ್ತ 1 ಎಕರೆಗೆ ಮಾಡ್ಕೊಡ್ತಾರೆ ಸರ್. ಹೌದಾ? ನೀವು ಪೈರು ಕೊಟ್ಟಂಗೆ ಅವ್ರು ನಾಟಿ ಮಾಡ್ತಾರೆ. ಆಮೇಲೆ ಹೇಳಿ. ಮಾಡ್ತಾರೆ ಸರ್. ನಾನು ಈಗ 9 ಎಕರೆ ಮಾಡ್ತಾಯಿದ್ದೀನಿ. 9 ಎಕರೆಗೆ ನಾನು 4 ಪ್ಯಾಕೆಟೇ ಸಾಕಾಗುತ್ತೆ ಸರ್. 25 kg 4 ಪ್ಯಾಕೆಟ್ ಮಾಡ್ತೀವಿ ಸರ್. ಹಿಂದು ಗುಂಟ ಸುಮಾರು ಕೆಂದೇಟೆ ಕಳೆಗಿಳಿ 15 ದಿವಸಕ್ಕೆ ಕಳೆ ಕಳಿಸ್ತೀನಿ ಸರ್. 15 ದಿವಸಕ್ಕೆ ಕಳೆ ಕಳಿಸ್ಬಿಟ್ಟು ಒಂದು ಗೊಬ್ಬರ ಕೊಡ್ತೀವಿ. ಯೂರಿಯಾ, ಪಟಾಸು, ಉಪ್ಪು, ರಿಜೆಂಟು ಅಂತ ಒಂದು ಔಷಧಿ ಇದೆ, ಅದನ್ನು ಎಲ್ಲ ಕೊಡ್ತೀವಿ ಸರ್. ಹೇಳ್ಕೊಂಡು ಹೋಗಿ ಮುಂದೆ. ಆಮೇಲೆ ಮಾಡ್ಕೊಂಡು ಅದನ್ನು ನೀರು ಕಟ್ಕೊಂಡು ಹೋಗ್ತಾ ಇರ್ತೀವಿ. ಪುನಃ 2ನೇ ಕಳೆ ಕಳಿಸ್ತೀನಿ. ಪುನಃ 2ನೇ ಕಳೆಗೆ ಪಟಾಸು, ಯೂರಿಯಾ ತೆಳ್ಳು ಕೊಡ್ತೀವಿ ಸರ್. ಆಗ ಒಡಕಿತ್ಕೊಂಡು ಏನಾರು ಅಕಸ್ಮಾತ್ ಒಂದು ಗಿಣಕ್ಕೆ ಮರ್ಕೊಂಡ್ರೆ ಒಂದು ಔಷಧಿ ಹೊಡಿತೀವಿ ಸರ್. ಇಲ್ಲೇ ಹೋದರೆ ಏನಿಲ್ಲ ಸರ್. ಎಲ್ಲ ಒಡಕಿತ್ತು ಅಚ್ಚುಕಟ್ಟಾದ್ಮೇಲೆ ಸ್ವಲ್ಪ ಗದ್ದೆ ಬಾಗ್ತು ಅಂದಾಗ ನೀರು ತಪ್ಪಿಸ್ತೀವಿ ಸರ್. ನೀರು ತಪ್ಪಿಸ್ಬಿಟ್ಟು ಮಿಷಿನ್ ಕರೆಸಿ ಕುಯಿಸ್ತೀವಿ ಸರ್. ಮಿಷಿನಲ್ಲಿ ಕುಯಿಸೋದು? ಅದರಲ್ಲಿ ಬೆರಕೆತೆಗೆ ಅಲ್ವಾ ಭತ್ತದಲ್ಲಿ? ಭತ್ತದಲ್ಲಿ ಬರ್ತಾರಲ್ಲ ಸರ್, 3 ಕಿತ್ತೆ ಬರ್ತಾರ. ಒಡಕಿತ್ತ ಮೇಲೆ 3 ಕಿತ್ತೆ ಬರ್ತಾರೆ ಅವರು. ಬಂದು ಕೂತ್ಕೊಂಡು ಬೊಗ್ಗು ನೋಡ್ತಾರೆ. ಎತ್ತು ಹೊಸ ಇದ್ರೆ ಅವನ್ನೆಲ್ಲ ಆದಾಕ್ಬಿಡಿ ಅಂತಾರೆ. ನಾವು ಒಂದು 2-3 ಆಳು ಕರ್ಕೊಂಡು ಗೋಟೆ ಕಟ್ಕೊಂಡು ಅವನ್ನೆಲ್ಲ ಆಯ್ಕತ್ತೀವಿ ಸರ್. ಏನು ಕಟ್ಕೊಂಡು? ಗೋಟೆ ಅಂತ ಚೀಲನ್ನ ಕೂದ್ಬಿಟ್ಟು ಅದನ್ನ ಇಡಬೇಡ್ದಲ್ಲ ಸರ್, ಅದನ್ನು ಕುಯ್ಕತ್ತೀವಿ ಸರ್. ಆಮೇಲೆ ಕೂದು ಹಾಕ್ತೀವಿ. ಪುನಃ ಮತ್ತೆ ಬರ್ತಾರ. ಏನಾರ ಕಂಡದೆ ಹೋದ್ರೆ ಏನೋ ಸರಿಯಾಗಿದೆ ಅಂತಾರೆ, ಏನಾರು ಕಂಡ್ರೆ ಇನ್ನೊಂದು ಸತ್ತ ಆಯ್ಸಪ್ಪ ಅಂತ ಹೇಳ್ತಾರೆ. ಆಗಲೂ ಗೋಟೆ ಕಟ್ಕೊತೀರಿ? ಆಯ್ಸ್ಕೊತೀವಿ ಸರ್. ಅಷ್ಟೇ. 1-2 ಸರಿ 3 ಸರಿ ಮಾಡ್ತೀವಿ. ಬೆರಕೆ ತೆಗಿತೀರಿ? 2 ಸತಿ ಅಂತೂ ಗ್ಯಾರಂಟಿ ಸರ್. ಆಯ್ತು. ಆಮೇಲೆ ಅಷ್ಟೇ ಸರ್. ಗದ್ದೆ ಕುಯ್ಸ್ತೀವಿ. ಗದ್ದೆ ಕುಯ್ಸಾದ್ಮೇಲೆ ಒಂದು ಭತ್ತನೆಲ್ಲ ತರಿಸಿ ಒಂದು ನಮ್ಮ ರೈಸ್ ಮಿಲ್ ಇದೆ ನಮ್ಮ ಸ್ನೇಹಿತರದು, ಅಲ್ಲಿಗೆ ತರ್ಸಾಕ್ತೀನಿ. ಅಲ್ಲಿಗೆ ತರ್ಸಾಕ್ಬಿಟ್ಟು ಅವರು ಖಾಲಿ ಇರುತ್ತಲ್ಲ ಸರ್, ಸ್ವಲ್ಪ ಅಗಲಾಗಿ ಒಣೆ ಹಾಕ್ತೀವಿ. 1 ದಿವಸ 2 ದಿವಸ ಒಣಗುತ್ತೆ ಸರ್. ಒಣಗ್ತು ಅಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ಭತ್ತ ತಕ್ಕಂಡು ಆಫೀಸಿಗೆ ಬರ್ತೀವಿ ಸರ್. ಆಫೀಸಿಗೆ ಬಂದು ಅವ್ರಿಗೆ ಸ್ಯಾಂಪಲ್ ಕೊಡ್ತೀನಿ. ಅವರು ಮಿಷಿನ್ಗೆ ಹಾಕ್ಬಿಟ್ಟು 13 ಬಂದಿದ್ರೆ ತಗೋಬಪ್ಪ ಅಂತಾರೆ. ಇಲ್ಲರ ಇನ್ನೊಂದು 2 ದಿನ 3 ದಿನ ಇರ್ಲಿಕ್ಕಪ್ಪ. 13 ಅಂದ್ರೆ ತೇವಾಂಶ ಬೀಜದ ತೇವಾಂಶ 13ರಷ್ಟು ಇರಬೇಕು. ಅದು ಬರೋ ತನಕ ಒಣಗಿಸ್ತೀವಿ. ಆಮೇಲೆ ಅವರು ಚೀಲ ಕೊಡ್ತಾರೆ, ಅವರೇ ಚೀಲ ಕೊಡ್ತಾರೆ ಸರ್. ಅದನ್ನು ನಾವು ತುಂಬಿ ನಾವು ಲಾರಿಗೆ ಹಾಕಿಸ್ಕೊಂಡು ನಮ್ಮದೇ ಬಾಡಿಗೆ ಅನ್ಲೋಡು ನಮ್ಮದೇ ತಗೊಬಂದು ಅನ್ಲೋಡ್ ಮಾಡ್ತೀವಿ. ಅನ್ಲೋಡ್ ಮಾಡಿದ 15 ದಿವಸ 20 ದಿವಸಕ್ಕೆ ಅಡ್ವಾನ್ಸು ಅಂತ 1 ಕ್ವಿಂಟಾಲ್ಗೆ 1300 ರೂಪಾಯಿನ ಕೊಡ್ತಾರೆ ಸರ್. ನಾವು ಹಾಕಿರೋ ಭತ್ತಕ್ಕೆ. ಎಷ್ಟು ಕ್ವಿಂಟಾಲ್ ಬರುತ್ತೆ 1 ಎಕರೆಗೆ? 1 ಎಕರೆಗೆ ನಮಗೆ 28ರಿಂದ 30 ಕ್ವಿಂಟಾಲ್ ಸರ್. ಕಡಿಮೆ ಆಯಿತು ಅನ್ಸುತ್ತೋ ಜಾಸ್ತಿ ಆಯಿತು ಅನ್ಸುತ್ತೋ ಸರ್? ನಮ್ಮದು ಆಸೆ ಇದ್ದೇ ಅದು ಬರಬೇಕಲ್ಲ ಸರ್. ನಿಮ್ಮ ಆಸೆ ಎಷ್ಟಿದೆ?
ನಮ್ಮ ಮಾಸ ಮಸ್ತಾಗಿದೆ. 35 ಬಂದರೆ ಬೇಡ ನಾನು, ಆಗ ಇನ್ನೊಂದು ಸದ್ಯ ಅವ್ರಿಗೆ ಹೋಯ್ತು ಬರ್ತೀನಿ ಬೆಟ್ಟಕ್ಕೆ, ಮಹದೇಶ್ವರನ ಬೆಟ್ಟಕ್ಕೆ. ಈಗ ಏನಾದರೂ ಬೀಜೋತ್ಪಾದನೆಗೆ ಅವಕಾಶ ಇದೆಯಾ ದಿವ್ಯಾ ಅವರೇ? ನಿಮ್ಮ ಇದರಲ್ಲಿ ಈ ಹಂಗಾಮಿನಲ್ಲಿ ಏನಾದರೂ ಬೀಜೋತ್ಪಾದನೆ ತಗೋತಾ ಇದ್ದೀರಾ? ಹಾಂ ಸರ್, ನಾವು ಉದ್ದಿನ ಬೀಜೋತ್ಪಾದನೆ ತಗೋತಾ ಇದ್ದೀವಿ. ಮತ್ತೆ ಈ ವರ್ಷ ಈಗ ಡಿಸ್ಟ್ರಿಬ್ಯೂಷನ್ ಜನವರಿಯಿಂದ ಶುರು ಮಾಡಿದ್ದೀವಿ. ಒಂದು 50% ಹೋಗಿದೆ, ಇನ್ನೂ ಒಂದು ಸ್ವಲ್ಪ ಇದೆ. ಫೌಂಡೇಶನ್ ಸೀಡ್ ಇದೆ ನಮ್ಮ ಹತ್ರ. ಆಸಕ್ತಿ ಇರೋವಂಥ ರೈತರು ಬಂದು ದಾಖಲಾತಿ ಹೇಳಿದ್ನಲ್ಲ ಅವೆಲ್ಲ ತೊಗೊಂಡ್ಬಂದು ನಮ್ಮ ಹತ್ರ ಸೀಡ್ಸಿಗೆ ತೊಗೊಂಡು ಹೋಗಿ. ಒಂದೇನೇ ಮಾಡೋದು ಅಥವಾ ಬೇರೆ ಬೀಜೋತ್ಪಾದನೆ ಮಾಡ್ತೀರಾ ಸರ್? ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಈಗ ಉದ್ದು ಮಾಡ್ತಾ ಇದ್ದೀವಿ. ಅಲಸಂದೆ TL ಮಾಡ್ತಾ ಇದ್ದೀವಿ. ಫೌಂಡೇಶನ್ ಸೀಡ್ ಸಿಕ್ಕಿಲ್ಲ, ಅಲಸಂದೆನ ನಾವು ಅದನ್ನು ಸಹ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಈ ಮುಂಗಾರಲ್ಲಿ ಬೀಜೋತ್ಪಾದನೆಗಾಗಿ ರೈತರು ಸಂಪರ್ಕಿಸಬಹುದಾದಂತಹ ಸಂಸ್ಥೆಗಳು ಯಾವ್ಯಾವುದು? ಒಂದು ನಿಮ್ಮದು KVK. ಹಾಂ ಸರ್. ಅದು ಬಿಟ್ಟರೆ ರಾಷ್ಟ್ರೀಯ ಬೀಜ ನಿಗಮ NSC ಅಂತ ಹೇಳ್ತೀವಿ. ರಾಷ್ಟ್ರೀಯ ಬೀಜ ನಿಗಮ, ಓಕೆ. ಬಂಡಿಪಾಳ್ಯ ಮೈಸೂರಲ್ಲಿದೆ. ಅಲ್ಲೂ ಸಹ ಹಲವಾರು ಭತ್ತದ ತಳಿಗಳನ್ನ ಬೀಜೋತ್ಪಾದನೆಗೆ ಕೊಡ್ತಾರೆ. IR64, ಜ್ಯೋತಿ, RNR, MTU 1010, MTU 1001, ಈ ಥರದ ಹಲವಾರು ತಳಿಗಳನ್ನ ಅವರು ಫೌಂಡೇಶನ್ ಸೀಡ್ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸೀಡ್ ಪ್ರೊಡಕ್ಷನಿಗೆ ಕೊಡ್ತಾರೆ. ಇವ್ರು ಹೇಳ್ದಾಗೆ 2 ರಿಂದ 3 ಸಲ ಫೀಲ್ಡ್ ಇನ್ಸ್ಪೆಕ್ಷನಿಗೆ ಬರ್ತಾರೆ. ಕ್ವಾಲಿಟಿ ಸೀಡ್ ಫೀಲ್ಡ್ ಲೆವೆಲಲ್ಲಿ ಪಾಸ್ ಆಯಿತು ಅಂತಂದರೆ ಆ ಸೀಡು ಚೆನ್ನಾಗಿ ಒಣಗಿಸ್ ತಂದು ಕೊಟ್ಟರೆ ಅವ್ರಿಗೆ ಅವ್ರ ಕಡೆಯಿಂದ ಖರೀದಿ ಮಾಡ್ತಾರೆ. ಒಳ್ಳೆ ಬೆಲೆನೂ ಸಹ ಕೊಡ್ತಾರೆ. ಒಂದು ರಾಷ್ಟ್ರೀಯ ಬೀಜ ನಿಗಮ, ಇನ್ನೊಂದು ಕರ್ನಾಟಕ ರಾಜ್ಯ ಬೀಜ ನಿಗಮ. ಅವರು ಬೀಜೋತ್ಪಾದನೆ ಮಾಡ್ತಾರೆ. ಅವ್ರ ಹತ್ರನೂ ಸಹ ಎಲ್ಲ ಭತ್ತದ ತಳಿಗಳಿಗೆ ಅವಕಾಶ ಇದೆ. ಇದಲ್ಲದೆ ಕೃಷಿ ವಿಶ್ವವಿದ್ಯಾಲಯನೂ ಸಹ ಇದ್ದಾವೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ಕೆಲವೊಂದು ತಳಿಗಳನ್ನೆಲ್ಲ ಸೀಡ್ ಪ್ರೊಡಕ್ಷನ್ ಮಾಡಿಸ್ತಾ ಇದ್ದಾರೆ. ಅವರು ಬೈಬ್ಯಾಕ್ ಮಾಡ್ತಾರೆ. ತನು ಅನ್ನೋ ಒಂದು ತಳಿ ಇರ್ಬೋದು, ಬೇರೆ ಬೇರೆ ತಳಿಗಳೆಲ್ಲ ಅವ್ರ ಕಡೆಯಿಂದನೂ ಸಹ ಅವಕಾಶ. ಮಂಡ್ಯ VC ಫಾರಮ್ನವ್ರು ಏನಾದ್ರು ಮಾಡ್ತಾರಾ ಬೀಜೋತ್ಪಾದನೆ? ಅವರು ಮಾಡ್ತಾರೆ ಸರ್. ಅಲ್ಲೂ NSP ಇಂದ ಅವರು ಸಹ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ. ಭತ್ತದಿರ್ಬೋದು, ಅಲ್ಲೂ ಸಹ ದ್ವಿದಳ ಧಾನ್ಯದ ಬೀಜೋತ್ಪಾದನೆ ಯೋಜನೆ ಇದೆ. ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲೂ ಸಹ. ಅಲ್ಲೂ ಈ ಒಂದು ದ್ವಿದಳ ಧಾನ್ಯದ ಬೀಜೋತ್ಪಾದನೆಗೆ ಅವಕಾಶ ಇದೆ. ಅವರು ಉದ್ದು, ಹೆಸರು, ಅಲಸಂದೆ ಇವೆಲ್ಲದನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯ 3 ಜಿಲ್ಲೆಯಲ್ಲಿ KVKಗಳಲ್ಲಿ ಬೀಜೋತ್ಪಾದನಾ ಕೆಲಸ ನಡೆಯುತ್ತೆ. ಹಾಗೆ ತಾವು ಹೇಳಿದಾಗೆ ರಾಷ್ಟ್ರೀಯ ಬೀಜ ನಿಗಮ, ರಾಜ್ಯ ಬೀಜ ನಿಗಮದವರು ಕೂಡ ಬೀಜೋತ್ಪಾದನೆಗೆ ಅವಕಾಶ ಕೊಡ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಅವಕಾಶ ಇದೆ ಅಲ್ವಾ? ರೈತರಿಗೆ ಸೌಲಭ್ಯಗಳಿದ್ರೆ ಡಾಕ್ಯುಮೆಂಟ್ಸ್ಗಳು ಇನ್ನೊಮ್ಮೆ ಹೇಳ್ತೀರಾ ಏನೇನು ಕೊಡಬೇಕಾಗುತ್ತೆ ಬೀಜೋತ್ಪಾದನೆಗೆ? FID ನಂಬರ್ ಅಂತ ಹೇಳ್ತೀವಿ, ಅದ್ರದ್ದು ID ಒಂದು ರೈತರು ತರಬೇಕಾಗತ್ತೆ. ಇನ್ನೊಂದು ಆಧಾರ್ ಕಾರ್ಡು, ಆಮೇಲೆ RTC, ಅವ್ರು ಯಾವ ಜಮೀನಲ್ಲಿ ಬೆಳೀತಾ ಇದ್ದಾರೆ ಅದ್ರದ್ದೊಂದು 2 ಫೋಟೋ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಇದಿಷ್ಟು ತರಬೇಕಾಗತ್ತೆ. ಓಕೆ. ಅಂದರೆ ಏನು ಬೀಜ ಉತ್ಪಾದನೆ ಮಾಡಿದ್ಮೇಲೆ ಅವರು ಸರಬರಾಜು ಮಾಡಿದ ಹಣ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ, ವರ್ಗಾವಣೆ ಆಗುತ್ತೆ. ಹೌದು ಅಲ್ವಾ? ಹೇಳಿ ಮಹಾದೇವ ಸ್ವಾಮಿಗಳೇ, ಹೇಳಿ ಸರ್. ಮಾಮೂಲಿ ಬೆಳ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ, ಯಾಕೆ ಬೀಜದ ಇದಕ್ಕೆ ಸಿಗಾಕೊಬಿಟ್ಟಿದ್ರಿ ತಾವು? ಸ್ವಲ್ಪ ರೈಟ್ ಗಿಟ್ಟು ಮುಂದಕ್ಕೆ ಕೊಡ್ತಾರ ಅಂತ ಸರ್. ಹೌದಾ? ಮಾಮೂಲಿಗೆ ನಮ್ಮ ರೈಟ್ ಸಿಕ್ಕತ್ತ ಸರ್. ಅದ್ರಲ್ಲಿ ಮುಂದಕ್ಕೆ ಕೊಟ್ಟದ್ರಲ್ಲಿ ನಮ್ಮ ಖರ್ಚು ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಅಲ್ಲ, ನೀವು ಖರ್ಚೆ ಮಾಡಲ್ವಲ್ಲ ಜಾಸ್ತಿ? ಆದರೂ ಅದು ಇರೋಷ್ಟಕ್ಕೆ ಆಗುತ್ತಲ್ಲ ಸರ್. ಗೊಬ್ಬರಕ್ಕೆ ದುಡ್ಡು ಕೊಡಬೇಡವೆ, ಆಳುಗಳಿಗೆ ಕೊಡಬೇಡವಾ, ಒಂದು ಸಣ್ಣ ಪುಟ್ಟು ನಾವು ಮಾಡ್ಕೊತೀವಿ ಸರ್. ಅಲ್ವಾ? ಅಂದರೆ ನಿಮ್ಗೆ ಒಂದು ಹೆಮ್ಮೆ ಇದೆಯಾ, ನಾನು ಬೀಜಕ್ಕಾಗಿ ಬೆಳೀತಾ ಇದ್ದೀನಿ? ಹೌದು ಸರ್, ಹೌದು ಸರ್. ಅಲ್ವಾ? ನಾನು 4 ಜನಕ್ಕೆ ಬೆಳೆದು ಕೊಡ್ತಾ ಇದ್ದೀನಿ ಅಂತ ಸಂತೋಷ ಇದೆ ಸರ್. ಅಲ್ವೇ? ಈಗ ನೀವು ಬೀಜಕ್ಕೆ ಬೆಳೆದಾಗ ಬೇರೆಯವರೆಲ್ಲ ಬಂದು ನೋಡ್ತಾರಾ? ನೋಡ್ತಾರೆ ಸರ್, ನೋಡ್ತಾರೆ. ಅವ್ರಿಗೂ ಕೊಡಬೇಕು ಅಂತ ಆಸೆ. ಇವ್ರ ಕಂಡೀಷನ್ಗೆ ಆಗಲ್ಲ. ಆಮೇಲೆ ಇವ್ರು ಕೊಡೋ ದುಡ್ಡು ಗಂಟ ತಡ್ಕೊಳಕ್ಕಾಗಲ್ಲ. ಅವ್ರು ನಾವು ಈಗ ಮಾರ್ಬಿಟ್ಟು ಅರ್ಜೆಂಟ್ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಅವ್ರಿಗೆ. ಅಂದ್ರೆ ಅವ್ರು ಒಂದೇ ಸರಿ ದುಡ್ಡು ಕೊಡಲ್ಲ ಸರ್. ಮತ್ತೆ ಈಗ ಹೋದ 15 ಜನಕ್ಕೆ 1300 ರೂಪಾಯಿನ ಕೊಡ್ತಾರ ಸರ್. ಆಮೇಲೆ ನಿಧಾನಕ್ಕೆ ಎಷ್ಟೆಷ್ಟು ಕೊಡ್ತಾ ಹೋಗ್ತಾರೆ? ಪುನಃ ನಮ್ಮದು ಕ್ಲೀನಾಗಿ ಭತ್ತ ಮೊಳ ಬಂದು ನಮ್ಮದು ಪಾಸ್ ಆದಮೇಲೆ ಸರ್ ಕೊಡೋದು. ಈಗ ಭತ್ತಕ್ಕೆ ಎಷ್ಟು ಕೊಡ್ತಾರೆ ಅಂತಿಮವಾಗಿ? ಏನು ಸರ್ ರೈಟ್ ಅದೇ ಹೋದ್ ಸತಿ ಕೊಟ್ಟಿದ್ರು. ಈ ಸತಿ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟಿದ್ದಾರೆ. ಹೋದ್ ಸರಿ ಎಷ್ಟು ಕೊಟ್ಟಿದ್ರು? ಹೋದ್ ಸತಿ 3200 ರೂಪಾಯಿ 64ಗ 10 ಕೊಟ್ಟಿದ್ರು ಸರ್. ಹೌದಾ? ಅಂದರೆ ನಿಧಾನವಾಗಿ ಹಂತ ಹಂತವಾಗಿ ದುಡ್ಡು ಹಾಕ್ತಾ ಹೋಗ್ತಾರೆ. 2 ಮೈ ಹಾಕ್ತಾರೆ ಅಲ್ವಾ? ಅಂದರೆ ಅವ್ರಿಗೂ ತಡ್ಕೋಬಹುದು ಅನ್ನೋವಂಥ ರೈತರು ಬೀಜೋತ್ಪಾದನೆ ಮಾಡ್ಬೋದು. ಈ ಪ್ರೋಸೆಸ್ ಕಷ್ಟ ಅಂತ ಏನು ಅನ್ಸಲ್ವಾ ನಿಮಗೆ? ಬೀಜಕ್ಕಾಗಿ ಬೆಳೆಯೋದು ನಮ್ಗೆ ಬೆಳೆಯೋದೇನು ಕಷ್ಟ ಅಲ್ಲ. ಅವ್ರಿಗೆ ತಕ್ಕೋ ಕೊಟ್ಟು ಅವ್ರಿಗೆ ಬಾಡಿಗೆ ಕೊಟ್ಟು ಅದೆಲ್ಲ ಮಾಡಾಗಂಟು ಕಷ್ಟ ಸರ್. ಬೆಳೆಯೋಕ್ಕೇನು ಕಷ್ಟ ಇಲ್ಲ ಅಂತೀರ? ಈಗ ಅವ್ರಿಗೆ ಬಾಡಿಗೆ ನಾವು 100 ರೂಪಾಯಿ ಬೀಳುತ್ತೆ ಸರ್ ಖರ್ಚು.
ಅದು ನಮ್ಮ ಕೈನಿಂದ ಕೊಡಬೇಕು. ರೇಟ್ ಜಾಸ್ತಿ ಕೊಡ್ತಾರಲ್ಲ? ರೈಟ್ ಎಷ್ಟು ಈಗ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಬರೀ ಭತ್ತ ಮತ್ತು ಉದ್ದು ಎರಡೇ ಬೆಳಿತಿದ್ದೀರಲ್ಲ, ಬೇರೆದನ್ನು ಬೆಳಿಬೇಕು ಅಂತ ಅನ್ಸಲ್ವ ನಿಮಗೆ? ಇಲ್ಲ ಅನಿಸುತ್ತೆ ಸರ್, ಆಗಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. 2 ಫಸಲಿಗೆ ಕ್ಲೋಸ್ ಅಲ್ಲ ಸರ್. ಹೌದಾ? ಈಗ ಬೇರೆ ಏನಾರು ಹಾಕ್ತೀನಿ ಅಂದರೆ ಶೀತ ಗದ್ದ, ಬೇರೆ ಏನೂ ಆಗಲ್ಲ. ಭತ್ತನೇ ಬೆಳಿಬೇಕು. ಸುತ್ತ ನೀರು ಹಾಯಿಸ್ತಾರಲ್ಲ ನಮ್ಮೊಬ್ಬರಿಗೆ. ಅಲ್ಲ ಆಯ್ತರಪ್ಪ, ಉದ್ದಿಗೆ ಹೆಸರಿದೆ, ಅಲಸಂದೆ ಇದೆ, ನಾವು ಮನೆಗೆ ಹಾಕತ್ತೀವಿ ಅಷ್ಟಾಗಲ್ಲ ಸರ್. ಮನೆಗೆ ಹಾಕತ್ತೀರಿ ಅಲ್ಲ, ಅದ್ರದ್ದು ಬೀಜ ಬೆಳ್ಕೋಬೋದಲ್ಲ ಅಂತ. ಇಲ್ಲ ಸರ್, ಅದೇನೋ ಉದ್ದು ಹಿಡಿದು ಬಿಟ್ಟದೆ ನಿಮಗೆ ಉದ್ದು ಅಷ್ಟೇ ಅಲ್ವಾ? ನೋಡಿದ್ರ ಖುಷಿ. ಹೇಳಿ ಮೇಡಮ್, ಈಗ ಹೆಸರು, ಉದ್ದು, ಅಲಸಂದೆ, ಈ ಪೂರ್ವ ಮುಂಗಾರಿಗೆ ಈ ಸೂರ್ಯಕಾಂತಿ, ಎಳ್ಳು, ನೆಲಗಡಲೆ ಈ ಥರದ್ದೆಲ್ಲ ಬೀಜೋತ್ಪಾದನೆ ಮಾಡೋ ಅವಕಾಶ ಇರುತ್ತಾ? ಸರ್ ಇದ್ದಾವೆ. ಈಗ ಯೂಶ್ವಲಿ ಸೀಡ್ ಪ್ರೊಡಕ್ಷನ್ನು ರಬೀನಲ್ಲಿ ತಗೋತಾರೆ. ಈ ಉದ್ದಿಗಾದರೆ ನಾವು ಸೀಡ್ ಪ್ರೊಡಕ್ಷನ್ನ ಈ ಜನವರಿ ಅಥವಾ ಫೆಬ್ರವರಿನಲ್ಲಿ ಬಿತ್ತನೆ ಮಾಡ್ಬೇಕಂತ ಹೇಳ್ತೀವಿ. ಯಾಕಂದರೆ ನಾವು 5-6 ವರ್ಷದ ನಮ್ಮ ಅನುಭವದ ಪ್ರಕಾರ ಯಾರು ಬೇಗ ಹಾಕಿರ್ತಾರೆ ಅವ್ರದ್ದು ಮಾತ್ರ ನಮಗೆ ಸೀಡ್ಸ್ ವಾಪಸ್ ಬರ್ತಾಯಿದೆ. ಯಾಕೆಂದರೆ ಕಟಾವಿನ ಹಂತದಲ್ಲಿ ಮಳೆಗೆ ಎಂಡೋಯ್ತು ಅಂತಂದರೆ ಮಳೆಗೆ ಸಿಕ್ಕೊಂಡ್ಬಿಡುತ್ತೆ, ಅವರು ಒಣಗಿಸಿ ತಂದು ಕೊಡೋಕ್ಕಾಗಲ್ಲ, ಕ್ವಾಲಿಟಿ ಬರಲ್ಲ. ಅವಾಗ ರೈತರಿಗೂ ಲಾಸು, ನಮಗೂ ಕೊಟ್ಟಿರೋಂಥ ಬೀಜ ವಾಪಸ್ ಬರಲ್ಲ. ಅದಕ್ಕೆ ನೀರಾವರಿ ಫೆಸಿಲಿಟಿ ಇರೋ ಅಂಥವರು ಬೇಗ ಯಾರು ಹಾಕ್ಕೊಳ್ತಾರೆ ಅಂಥವ್ರಿಗೆ ಮಾತ್ರ ನಾವು ಮೊದಲನೇ ಹಂತದಲ್ಲಿ ಸೀಡ್ ಪ್ರೊಡಕ್ಷನಿಗೆ ನಾವು ಕೊಡ್ತಾಯಿದ್ದೀವಿ. ಉದ್ದಿದೆ, ಅಲಸಂದೆ ಇದೆ ನಮ್ಮಲ್ಲಿ ಈ ಬಾರಿ. ಹೋದ ವರ್ಷ ಹುರುಳಿನೂ ಸಹ ಸೀಡ್ ಪ್ರೊಡಕ್ಷನ್ ಹೊಸದಾಗಿ CRHE19 ಅಂತ ಒಂದು ಹೈದರಾಬಾದ್ ಕ್ರೀಡಾಯಿಂದ ತರಿಸಿದ್ವಿ. ಆ ತಳಿನೂ ಸಹ ಹೋದ ಸಲ ಸೀಡ್ ಪ್ರೊಡಕ್ಷನ್ಗೆ ಕೊಟ್ಟಿದ್ವಿ ನಾವು. ಈ ಸಲ ಫೌಂಡೇಶನ್ ಸಿಗಲಿಲ್ಲ, ಹಾಗಾಗಿ TL ಸೀಡ್ ಪ್ರೊಡಕ್ಷನ್ನ ನಾವು ಮಾಡಿದ್ವಿ. ಈ 3ಕ್ಕೆ ಅವಕಾಶ ಇದೆ. ಇನ್ನು ಸೂರ್ಯಕಾಂತಿ ಎಲ್ಲ ಮಾಡಬೇಕು ಅಂತಂದರೆ ಅವೆಲ್ಲ ಹೈಬ್ರಿಡ್ಸ್ ಆಗುತ್ತೆ, ಕೃಷಿ ವಿಶ್ವವಿದ್ಯಾಲಯನ ಸಂಪರ್ಕ ಮಾಡಬೇಕಾಗತ್ತೆ. ಇನ್ನು ಭತ್ತದಲ್ಲಿ ನಾನು ಆಗಲೇ ಹೇಳ್ದಂಗೆ KSSE NSE ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೊಗೋಬೋದು. ನಾವು KVK ಕಡೆಯಿಂದ ನಮ್ಮ ಒಂದು ಮಠದ KVK ಜಮೀನಲ್ಲಿ ನಾವು ಸೀಡ್ ಪ್ರೊಡಕ್ಷನ್ ಮಾಡಿ ಈ ಸಲ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಜ್ಯೋತಿ ವೆರೈಟಿನ ಕೊಡ್ತಾ ಇದ್ದೀವಿ. ಅದಲ್ಲದೆ ಜ್ಯೋತಿಗೆ ಆಲ್ಟರ್ನೇಟ್ ಆಗಿ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಹೇಳಿ ಒಂದು 2 ವರ್ಷದಿಂದ ನಾವು ಪ್ರಯೋಗ ಮಾಡಿದ್ವಿ. ಏನು ತಳಿ ವಿಶೇಷತೆ ಅಂದರೆ ಸರ್, ಈ ಭಾಗದಲ್ಲೆಲ್ಲ ಕೇರಳ ಮಾರುಕಟ್ಟೆಗೆ ಅಂತ ಹೇಳಿಬಿಟ್ಟು ಕೆಂಪಕ್ಕಿ ಜ್ಯೋತಿ ವೆರೈಟಿನ ತುಂಬ ವರ್ಷದಿಂದ ಬೆಳೀತಾ ಇದ್ದಾರೆ. ಅದಕ್ಕೆ ತುಂಬ ರೋಗ ಕೀಟ ಇದು ಹಾವಳಿ ಭಾಳ ಇದೆ. ಇಳುವರಿ ಎಲ್ಲ 15-18 ಕ್ವಿಂಟಾಲು ಬಂದರೆ ಹೆಚ್ಚಾಗಿರುತ್ತೆ, ಲಾಸ್ ಜಾಸ್ತಿ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ಮಾರ್ಕೆಟ್ ಸಿಗೋದ್ರಿಂದ ರೈತರು ಬದಲಾವಣೆಗೆ ಒಪ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ KVK ಕಡೆಯಿಂದ ಫೌಂಡೇಶನ್ ಸೀಡ್ ಜ್ಯೋತಿನ ತರಿಸಿ ಬೆಳೆಸ್ತಾ ಇದ್ವಿ. ಈಗ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಕಳೆದ ವರ್ಷ 5 ಕೆಂಪಕ್ಕಿ ತಳಿಗಳನ್ನ ಪ್ರಯೋಗ ಮಾಡಿದ್ವಿ. ಒಂದು KMP 220, ಸಹ್ಯಾದ್ರಿ ಕೆಂಪು ಮುಕ್ತಿ, ಕೇರಳದಿಂದ ಪೌರ್ಣಮಿ, ಶ್ರೇಯಸ್ ಅಂತ ಹೇಳಿಬಿಟ್ಟು ಜ್ಯೋತಿ ಜೊತೆಗೆ 5 ಒಟ್ಟು 4 ಜ್ಯೋತಿನೂ ಸೇರಿ 5 ತಳಿನ ನಾವು ಪ್ರಯೋಗ ಮಾಡಿದ್ವಿ. ಅದರಲ್ಲಿ ಇಳುವರಿ ವೈಸ್ ನೋಡೋದಾದರೆ ಮಂಡ್ಯದಿಂದ ರಿಲೀಸ್ ಆಗಿರೋ KMP 220 ತುಂಬ ಚೆನ್ನಾಗಿ ಹುಲ್ಲಿನ ಕಾಳಿನ ಇಳುವರಿ ಬಂದಿದೆ. ಸಹ್ಯಾದ್ರಿ ಕೆಂಪು ಮುಕ್ತಿನೂ ಅಷ್ಟೇ, ಅದರ ಹತ್ತತ್ರಕ್ಕೆ ಬಂದಿದೆ. ಆದರೆ ರೈತರು ಒಂದು ಎವ್ಯಾಲ್ಯೂಯೇಷನ್ ನಾವು ಮಾಡಿದಾಗ ಸಹ್ಯಾದ್ರಿ ಕೆಂಪು ಮುಕ್ತಿನ ತುಂಬ ಪ್ರಿಫರ್ ಮಾಡಿದರು. ಅದೆಲ್ಲಿದೆ ಮೇಡಮ್ ಸಹ್ಯಾದ್ರಿ ಕೆಂಪು ಮುಕ್ತಿ? ಅದು ಶಿವಮೊಗ್ಗ ಯೂನಿವರ್ಸಿಟಿದು. ಅಲ್ಲಿ ಏನಕ್ಕೆ ಅಂತಂದರೆ ಈ KMP 220 ಒಂದು ಸುತ್ತು ಜ್ಯೋತಿಗಿಂತ ಕಡಿಮೆ ಬರುತ್ತೆ. ಸೊ ರೇಟಲ್ಲಿ ಇದಕ್ಕೆ 2,500 ಸಿಕ್ತು ಅಂತಂದರೆ ಅದಕ್ಕೆ 100-200 ದಳ್ಳಾಳಿಗಳು ಕಡಿಮೆ ಸಿಗುತ್ತೆ. ಅದಲ್ದಲೆ ಈ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಆಲ್ಮೋಸ್ಟ್ 99% ಹತ್ತತ್ರ ಜ್ಯೋತಿ ಥರನೇ ಇದೆ. ಇಳುವರಿ ಹೆಚ್ಚಿಗೆ ಬರ್ತಾ ಇದೆ. ಈ ಜ್ಯೋತಿಗಿಂತ ಒಂದು ಸ್ವಲ್ಪ ಹೈಟು ಜಾಸ್ತಿ ಇರೋದ್ರಿಂದ ಹುಲ್ಲಿನ ಇಳುವರಿ ಜೊತೆಗೆ ಕಾಳಿನ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ, ರೋಗದ ಹೊಡೆತನೂ ತಡ್ಕೊಳ್ತಾ ಇದೆ. ಸೊ ಈ ವರ್ಷ ನಾವು ಒಂದು ಜ್ಯೋತಿ ಸರ್ಟಿಫೈಡ್ ಸೀಡು ಸಹ್ಯಾದ್ರಿ ಕೆಂಪು ಮುಕ್ತಿ, ಒಂದು TL ಸೀಡ್ ಹೋದ ಸಲ ಶಿವಮೊಗ್ಗದಿಂದ ತರಿಸಿದ್ವಿ. ಅದನ್ನು ನಾವು ರೈತರಿಗೆ ಮೊದಲನೇ ಹಂತದಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡಿ ಈ ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇದೇನಾದ್ರು ಸಮ್ಮರ್ಗೂ ಚೆನ್ನಾಗೇ ಬಂತು ಅಂತ ಮೊದಲನೇ ಹಂತದಲ್ಲಿ ಈಗ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರಿಂದ ನಾವು ಜ್ಯೋತಿಗೆ ಆಲ್ಟರ್ನೇಟ್ ಆಗಿ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಹೊರಟಿದ್ದೀವಿ. ನೀವು ಜ್ಯೋತಿ ಬೆಳೆಯಲ್ವೇ ಮದೇವ ಸ್ವಾಮಿಗಳೇ? ನಾವು 1-2 ಸತಿ ಹಾಕಿದ್ದೀವಿ ಸರ್. ನಮ್ಮದು ಕೆಂಪು ಮಣ್ಣು, ಜ್ಯೋತಿಗೆ ಆಗೋದಿಲ್ಲ ಸರ್. ಜ್ಯೋತಿಗೆ ಯಾವ ಥರ ಮಣ್ಣು ಆಗಬೇಕು? ಕಪ್ಪು ಮಣ್ಣು ಆದ್ರೆ ಚಂದ ಸರ್. ಹೌದಾ? ಈಗೇನೋ ಹೊಸದು ಹೇಳ್ತಾವ್ರಲ್ಲ ಭತ್ತ, ಅದನ್ನ ಹಾಕಿ ನೋಡ್ಬೇಕು ಸರ್. ಬಂದಿದೆ, ನಮ್ಮ ಆಫೀಸ್ಲೇ ಇದೆ. ಹೌದಾ? ನೋಡಿದ್ದೀರಾ ತಳಿ? ನೀವು ತಳಿ ನೋಡಿದ್ದೀನಿ ಸರ್. ಯಾರು ರೈತರ ಜಮೀನಿಗೆ ಹೋಗಿ ನೋಡಿದ್ರೆ? ಇಲ್ಲ ಸರ್, ನಮ್ಮ ಆಫೀಸು ಬಂದಿದೆ. ನಾವು ಭತ್ತ ತಕೋಗಿದ್ನಲ್ಲ, ಅದ ಬೇರೆ ಹಾಕಿದ್ರಲ್ಲ ಹಿಂಗ ಅಂತಂದ್ರು, ಅದು ನೋಡಿದ್ರಿ. ಇನ್ನೂ ಅದು ಕ್ಲೀನ್ ಆಗಿಲ್ಲ. ನೋಡೋಣ ಈ ಸತಿ ಏನಾರು ಹಾಕೋಣ ಅಂತ ಒಂದ್ಸತಿ ಅನ್ಸುತ್ತಾ ಇದೆ. ನೋಡಿ ಮೇಡಮ್ನವರೇ ಕೊಡ್ತಾರಂತಲ್ಲ, ಹಾಕೊಂಬಿಡಿ. ಹಾಕ್ತೇನೆ ಸರ್. ಅಲ್ವಾ? ಅಂದರೆ
ಬೀಜೋತ್ಪಾದನೆಯಲ್ಲೇ ಖುಷಿ ಕಾಣ್ತಾ ಇದ್ದೀರಿ ನೀವು ಅಲ್ವಾ? ಈಗ ಸಂಸ್ಥೆಗಳ ಜೊತೆ ಸೇರಿಕೊಂಡು ಅವರಿಂದ ಮಾಹಿತಿ ಪಡೆದು ಮಾಡ್ತಾ ಇದ್ದೀನಿ. ವ್ಯವಸಾಯನೂ ಚೆನ್ನಾಗಿ ಮಾಡೋದು ಕಲ್ತ್ಕೊಬಿಟ್ಟಿದ್ದೀರಿ ಅಲ್ವಾ ಮಾದೇವ ಸ್ವಾಮಿಗಳೇ? ಬೇರೆಯವ್ರಿಗೆ ಹಿಂಗೆ ಬೆಳಿರಣ್ಣ ಅಂತ ಹೇಳೋ ಮಟ್ಟದಲ್ಲಿ ಇದ್ದೀರಿ ಅಲ್ವಾ? ಯಾರು ಬಂದು ಕೇಳಿದ್ರೆ ಅಣ್ಣ ನಾನು ಬೀಜ ಬೆಳಿಬೇಕು ಅಂದರೆ ಹೇಳ್ಕೊಡ್ತೀರಿ? ಬರ್ತಾರಾ? ಯಾಕಂದ್ರೆ ನಾಟಿ ನೆಡ್ಸೋನು ನಾನೇ ಅಲ್ವಾ, ಅದರಿಂದ ಏನು ಗೊಬ್ಬರ ಹಾಕ್ಬೇಕು, ಆಮೇಲೆ ನಾನು ರಿಸಲ್ಟು ಅಂತ ಮಾರ್ತೀನಿ. ಒಂದು ಕೆಂಚುಪ್ಪು ಅಂತ ಹೇಳ್ತೀನಿ, ಅದು ಹಾಕಿ ಅಂತ ಮಾಡ್ತೀನಿ ಸರ್. ಏನು ಹೇಳಿದ್ರೆ ಕೆಂಚುಪ್ಪು. ಸರಿ. ಕೆಂಚುಪ್ಪನ್ನು ಹಾಕಿದ್ರೆ ಗದ್ದ ಸೋತ್ಕೊಂಡಿದ್ರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿದ್ರ ಇನ್ನೊಂದೇನೋ ಮೊದಲು ಹೇಳಿದ್ರಲ್ಲ ರಿಜೆಂಟು ಅಂತ, ಅದೇನಂಗಂದ್ರೆ ಅದೊಂಥರ ಇದು ರೋಗ ಕಮ್ಮಿ ಸರ್ ಬರೋದು ಅದು ಹಾಕಿದ್ರೆ. ಜನಕ್ಕೆ ಔಷಧಿ ಹೊಡೆಯೋಕೆ ಆಳುಗಳಿಲ್ವಲ್ಲ, ಇದು ಇಟ್ಬಿಟ್ರೆ ಕಮ್ಮಿ ರೋಗ ಅದು. ಅಂದರೆ ನೀವು ನಿಮ್ಮ ಅಂಗಡಿನಲ್ಲಿ ಮಾರ್ತಿರೋದನ್ನ? ಇಲ್ಲ ಸರ್, ಯಾರೋ ಒಬ್ಬರು ಬೇರೆಯವ್ರು ತಂದು ಕೊಡ್ತಾರ, ನಾವು ನಾಟಿ ನಡೆಸ್ತವ್ರಿಗೆ ಅದು ಕೊಡ್ತೀವಿ. ತೆಂಡ ಹೊಡಿತದ ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀವಿ. ಪರವಾಗಿಲ್ಲ, ವ್ಯಾಪಾರನೂ ಮಾಡ್ತೀರಿ, ಬೀಜೋತ್ಪಾದನೆನೂ ಮಾಡ್ತೀರಿ, ವ್ಯವಸಾಯನೂ ಮಾಡ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಮಾದೇವ ಸ್ವಾಮಿಗಳೇ? ನನ್ನ ಮೊಬೈಲ್ ನಂಬರು 9480 470606 ಸರ್. ಇನ್ನೊಂದು ಸರಿ ಹೇಳ್ತೀರಾ? ಹೇಳ್ತೀನಿ ಸರ್, ಹೇಳಿ. 9480 470606 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 9480 470606. ನಿಮ್ದು ಹೇಳಿ ದಿವ್ಯಾ ಅವರೇ. 876 28 4040. ಇನ್ನೊಂದು ಸರಿ ಹೇಳ್ತೀರಾ? 876 28 4040. ಇನ್ನೂ ಒಂದು ಸರಿ ಹೇಳ್ಬಿಡಿ. 876 28 4040. ಒಳ್ಳೆಯದು ದಿವ್ಯಾ ಅವರೇ ಹಾಗೂ ಮಹಾದೇವ ಸ್ವಾಮಿಗಳೇ, ಇದುವರೆಗೂ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್.